ನಮಸ್ಕಾರ ರೈತ ಮಿತ್ರ, ನಿಮ್ಮೆಲ್ಲರಿಗೂ ಒಂದು ನೈಸರ್ಗಿಕ ಬದುಕು ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಷ್ಟ ದಿನ ತುಂಬಾ ಒಂದಷ್ಟು ತೋಟಗಳನ್ನ ನೋಡ್ಸಿದೀನಿ ನಾನು ನಿಮ್ಗೆ, ಮತ್ತೆ ನನ್ನ ತೋಟ ತೋರಿಸಿದೀನಿ. ಬನ್ನಿ, ಇಲ್ಲಿ ಮೈಸೂರಲ್ಲಿ ಒಬ್ರು ಅವ್ರ ಮನೆ ಪಕ್ಕದಲ್ಲಿರೋ ಅಂತ ಒಂದು ಖಾಲಿ ಸೈಟ್ ಅಲ್ಲಿ ಮನೆಗೆ ಏನೇನ್ ಬೇಕು ಪ್ರತಿಯೊಂದು ಪದಾರ್ಥಗಳನ್ನ ಬೆಳೀತಾ ಇದ್ದಾರೆ. ಓಕೆ, ನಾವು ಬೆಳಿಬೇಕು ಅಂತ ಮನ್ಸು ಮಾಡಿದ್ರೆ ಅದಕ್ಕೆ ಎಕರೆಗಟ್ಲೆ ಜಾಗ ಇದ್ರೆ ಸಾಲದು. ನಮ್ಮಲ್ಲಿ ಒಂದು ಆಸೆ, ಒಂದು ಪುಟ್ಟದ ಜಾಗ ಇದ್ರು ಏನ್ ಬೇಕಾದ್ರೂ ಮಾಡ್ಬೋದು ಅಂತ ತೋರಿಸ್ತಾ ಇದಾರೆ ಒಬ್ರು. ಬನ್ನಿ ಅವ್ರ ಹತ್ರ ಹೋಗೋಣ, ಮಾತಾಡೋಣ ಏನೇನೆಲ್ಲ ಮಾಡಿದ್ದಾರೆ ಅಂತ. ಸ್ವಲ್ಪ ವಿಡಿಯೋ ಲೆಂತಿ ಆಗಿರುತ್ತೆ, ದಯವಿಟ್ಟು ಪೂರ್ತಿ ಎಂಡ್ವರೆಗೂ ನೋಡಿ. ತುಂಬಾನೇ ಒಂದಷ್ಟು ಸರ್ಪ್ರೈಸಸ್ಗಳು ನಿಮ್ಗಿದೆ. ನಿಜವಾಗ್ಲೂ ಇಷ್ಟೆಲ್ಲ ಬೆಳಿಬಹುದಾ ಅಂತ ಒಂದು ಕುತೂಹಲ ನಿಮ್ಗೆ ಮೂಡಿಸುತ್ತೆ. ಬನ್ನಿ ಹೋಗೋಣ, ಯಾವ ತರ ಇದೆ ಅಂತ ನೋಡೋಣ. ನೋಡಿ, ಈ ಕಾಂಕ್ರೀಟ್ ಜಾಗದಲ್ಲಿ ಒಂದಿಷ್ಟು ತೋಟ ಮಾಡಿದ್ದಾರೆ, ಚಿಕ್ಕದಾದಂತೂ. ಬನ್ನಿ ಹೋಗೋಣ, ನೋಡೋಣ ಯಾವ ತರ ಇದೆ ಅಂತ. ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ. ಪ್ರಶಾಂತ್ ಅಂತ ನನ್ನ ಹೆಸರು. ನಾವಿರೋದು ಮೈಸೂರು ಸಿಟಿಯಲ್ಲಿ ರಿಂಗ್ ರೋಡ್ ಹತ್ರ ವಾಸ ಆಗಿದ್ದೀವಿ. ಇದು ನಮ್ದು ಕೈ ತೋಟ, ಕಿಚನ್ ಗಾರ್ಡನ್ ಅಂತ ಏನ್ ಕರಿತೀವಲ್ಲ, ಅದು ನಮ್ಮ ಕೈ ತೋಟ. ಕೇಶವ್ ತೋರಿಸ್ತಿದ್ದಾರೆ, ಇದು ನಮ್ಮ ಮನೆ. ಇದು ಇನ್ನೊಬ್ರದ್ದು ಸೈಟ್ ಆಕ್ಚುಲಿ. ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ನಾವು ಒಂದು ಕೈ ತೋಟ ಮಾಡ್ಕೊಂಡಿದೀವಿ. ಹೇಳಬೇಕು ಅಂದರೆ ನಮ್ಮ ಮನೆಗೆ ಬೇಕಾಗುವಂಥ ಬೇಸಿಕ್ ತರಕಾರಿಗಳು, ಹಣ್ಣು, ಹೂವು ಇದಿಷ್ಟು ನಾವೇ ಬೆಳ್ಕೋಬೇಕು ಅನ್ನೋದು ಒಂದು ಟಾರ್ಗೆಟ್ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ಅಚೀವ್ ಮಾಡಿದ್ದೀವಿ ಅಂತಲೇ ಹೇಳ್ಬೋದು. ಅದನ್ನು ನೋಡೋಣ ಬನ್ನಿ. ಫೈನ್ ಸರ್, ನಿಮ್ಗೆ ಏನಕ್ಕೆ ಆಕ್ಚುಲಿ ಈ ತರ ಮಾಡ್ಬೇಕು ಅನ್ಸ್ತು? ಯಾಕಂದ್ರೆ ಇಲ್ಲೊಂದು ದೊಡ್ಡ ಮನೆ ಇದೆ, ಪಕ್ಕದಲ್ಲೇ ರಿಂಗ್ ರೋಡ್. ಆಕ್ಚುಲಿ ಇಂಟೆನ್ಷನಲ್ಲಿ ಸ್ಟಾರ್ಟ್ ಮಾಡಿದ್ದು ಅಂತಾನು ಹೇಳಂಗಿಲ್ಲ. ನಾವು ಮನೆ ಗೃಹ ಪ್ರವೇಶ ಮಾಡಿದಾಗ ಮೆಣಸಿನ್ಕಾಯಿ ಬೀಜಗಳು ಬಿದ್ದಿತ್ತು, ಅವ್ರೇನೋ ಖಾರದ ಪುಡಿ ಮಾಡ್ಕೊಂಡಿದ್ದು, ಅದನ್ನ ತಗೊಂಡು ಪಾಟಲ್ಲಿ ಚೆಲ್ಲಿದ್ವಿ. ಅಲ್ಲಿ ತುಂಬಾ ಸಸಿಗಳಾಯ್ತು. ಏನಕ್ಕೆ ಎಸೆಯೋದು, ವೇಸ್ಟ್ ಆಗುತ್ತಲ್ಲ ಅನ್ನೋ ಒಂದು ಥಾಟ್ ಇಂದ ಇಲ್ಲೊಂದು ಸೈಡಲ್ಲಿ ಹಾಕಿದ್ವಿ ಮೆಣಸಿನ್ಕಾಯಿನ. ತುಂಬಾ ಚೆನ್ನಾಗಿ ಬಂತು. ಅದು ಸ್ಟಾರ್ಟ್ ಆಯ್ತಾ, ಅಲ್ಲಿಂದ ಇಂಟ್ರೆಸ್ಟ್ ಸ್ಟಾರ್ಟ್ ಆಗಕ್ಕಾಯ್ತು ನಮ್ಗೆ. ಓಕೆ, ಇದಿಷ್ಟು ಕ್ಲೀನ್ ಮಾಡ್ಕೊಂಡಿದೀವಿ, ಇನ್ನೊಂದಷ್ಟಾಗ್ಲ ಕ್ಲೀನ್ ಮಾಡ್ಕೊಂಡು ಬೀನ್ಸ್ ಹಾಕ್ಬೋದಲ್ಲ, ಇನ್ನೊಂದಷ್ಟಾಗ್ಲ ಕ್ಲೀನ್ ಮಾಡ್ಕೊಂಡು ಸೊಪ್ಪು ಹಾಕ್ಬೋದಲ್ಲ. ಕಂಟಿನ್ಯೂ ಆಗ್ತಾ ಹೋಯ್ತು. ಅದು ಒಂಥರ ರುಟೀನ್ ಆಗಕ್ಕೆ ಸ್ಟಾರ್ಟ್ ಆಗೋಯ್ತು ನಮಗೆ. ಮಾಡ್ತಾ ಮಾಡ್ತಾ ಇಂಟ್ರೆಸ್ಟ್ ಜಾಸ್ತಿ ಆಯ್ತು. ಎಕ್ಸಾಟಿಕ್ಸ್ ಬೆಳೆಯೋಣ ಅಂತ ಲೆಟೂಸ್ ಸ್ಟಾರ್ಟ್ ಮಾಡಿದೆ, ಬ್ರಾಕ್ಲಿ ಬೆಳ್ದೆ, ಜುಕಿನಿ ಬೆಳ್ದೆ, ಎಲ್ಲ ಆಯ್ತು. ಹಂಗೆ ಅದು ಇನಿಷಿಯೇಷನ್ ಅಲ್ಲಿಂದ ಆಯ್ತು. ಇವಾಗ ಈ ಹಂತಕ್ಕೆ ಬಂದು ನಿಂತ್ಕೊಂಡಿದೆ. ಇದ್ರದ್ದು ಈ ಓನರು ಆಕ್ಚುಲಿ ತುಂಬಾ ಒಳ್ಳೆಯವರು. ಪಾಪ ಇಷ್ಟು ಕೋಆಪರೇಟಿವ್ ಇರ್ತಾರೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ. ಬರ್ತಾರೆ, ಅವ್ರಿಗೂ ಖುಷಿ ಇದೆ ಈ ತರ ಮಾಡೋದ್ರಿಂದ. ಬಂದ್ ಎಲ್ಲ ಖುಷಿಯಿಂದ ನೋಡ್ತಾರೆ. ನಮಗಂತೂ ಅವರಿಂದ ಏನೂ ತೊಂದರೆ ಆಗಿಲ್ಲ. ಸೂಪರ್. ಅವರಿಗೂ ಖುಷಿ ಇದೆ, ನಮಗೂ ಖುಷಿ ಇದೆ. ಅಲ್ಲ, ಯಾಕಂದ್ರೆ ಈಗ ಸಿಟಿಲಿ ಯಾರಾದ್ರೂ ಒಂದ್ ಗಿಡ ಹಾಕ್ತಾರೆ, ನೀನ್ ಎಲ್ಲ ಆ ಜಾಗ ಕಬ್ಜಾ ಮಾಡ್ಕೊಂಡ್ಬಿಡ್ತಾರೆ ಅಂತ ಭಯ ಪಡೋದೇ ಜಾಸ್ತಿ. ಹೌದೌದು, ಅದೊಂದ್ ಫೀಲಿಂಗ್ ಇರುತ್ತೆ. ಬಟ್ ನಮಗ್ ಅವ್ರು ಆ ಫೀಲಿಂಗ್ ಕೊಟ್ಟಿಲ್ಲ ಇದುವರೆಗೂ. ಅವರು ಕಂಫರ್ಟಬಲ್ ಆಗಿದ್ದಾರೆ, ನಾವು ಖುಷಿಯಿಂದ ಮಾಡ್ತಾ ಇದೀವಿ. ಅವ್ರು ಯಾವತ್ ಮನೆ ಕಟ್ಟಬೇಕು ಅಂತಾರ ಅವತ್ ನಾವು ಆಬ್ವಿಯಸ್ಲಿ ಖಾಲಿ ಮಾಡ್ಕೊಡ್ತೀವಿ ಅಷ್ಟೇ, ಏನು ಮಾಡಕ್ಕಾಗಬೇಕು. ಆ ತರ ಆಗುತ್ತೆ. ಸುಜನ್, ನೋಡೋಣ ಹೇಗಿದೆ ನಿಮ್ಮ ಕೈ ತೋಟ. ಬನ್ನಿ, ಖಂಡಿತ. ನಮ್ಮ ವೆಲ್ಕಮ್ ಮಾಡಕ್ಕೆ ಫ್ಲವರ್ಸ್ ಆತರ ಏನಿಲ್ಲ, ಚೆನ್ನಾಗಿ ಬೆಳೆದಿದೆ. ಇಲ್ಲಿ ಹಾಕಿದ್ವಿ, ಪ್ರೂನ್ ಮಾಡಿ ತಿಕ್ ಮಾಡ್ಕೊಂಡಿದೀನಿ ಇವಾಗ. ಈಗೆಲ್ಲ ಇದೇನು ಒಂದೊಂದು ನಿಮ್ಗೆ ರೆಡ್ ಕಾಣ್ತಾ ಇದೆ, ಇಲ್ಲಿ ಕಾಣುತ್ತೆ ನೋಡಿ. ಹೌದು, ಪ್ರತಿ ಒಂದು ತುದಿಯಲ್ಲೂ ನಿಮ್ಗೆ ಒಂದೊಂದು ಫ್ಲವರ್ಸ್ ಇದೆ. ಇದನ್ನ ಕಟ್ ಮಾಡಿದಷ್ಟು ನಿಮ್ಗೆ ಅಲ್ಲಿ ಬ್ರಾಂಚ್ ಆಗುತ್ತೆ, ಫ್ಲವರ್ ಸಿಗುತ್ತೆ. ಆಕ್ಚುಲಿ ನಿಮ್ ಮೇಲ್ ನೋಡಿದ್ರೆ ನಿಮ್ಗೆ ಅಷ್ಟ ಅನ್ಸಲ್ಲ, ಕೆಳಗ್ ನೋಡಿ ಅಷ್ಟಗ್ಲದೆಲ್ಲ ಎಷ್ಟು ಬ್ರಾಂಚಸ್ ಓಪನ್ ಆಗಿದೆ ಅಂತ. ಅದೆಲ್ಲ ಕಟ್ ಇಲ್ಲಿ ಕಾಣುತ್ತೆ ನೋಡಿ. ಇದು ಕಟ್ ಮಾಡಿದೀನಿ, ಇದು ಕಟ್ ಮಾಡಿದ್ಕೆ ಇಲ್ಲಿ ಓಪನ್ ಆಯ್ತು. ಸೊ ರೋಸ್ ಪ್ರೂನಿಂಗ್ ಮಾಡ್ಕೊಂಡು ಬೆಳೆಸಿದಷ್ಟು ನಿಮ್ಗೆ ತಿಕ್ಕಾಗುತ್ತೆ, ಫ್ಲವರ್ ನಂಬರ್ ಜಾಸ್ತಿ ಆಗುತ್ತೆ. ಇದೊಂದು ಇನ್ನೊಂದು ಸ್ವಲ್ಪ ಪಿಂಕಿಶ್ ಇದೆ, ಇದು ಹೂ ಬಿಟ್ಟಿಲ್ಲ. ಇದೊಂದು ಕಲರ್ ಇದೆ, ಇದು ಪಿಂಕ್ ಕಲರ್ ರೋಸ್ ಇದೆ. ಇದು ನುಗ್ಗೆ, ರೀಸೆಂಟ್ ಆಗಿ ಹಾಕೊಂಡ್ವಿ. ಮೋಸ್ಟ್ಲಿ ಈ ಸಲ ನಮಗೆ ನುಗ್ಗೆಕಾಯಿ ಸಿಗೋ ಚಾನ್ಸಸ್ ಇದೆ. ಈ ಸತಿ ಹೂವು ಆಗಿದೆ, ಚೆನ್ನಾಗಿದೆ ಹೂವು. 5 feet ಬಿಟ್ಕೊಂಡ್ವಿ, ಕಡ್ದಿದೀನಿ, ನೋಡ್ಬೋದು 4-5 ಬ್ರಾಂಚಸ್ ಬಂದಿದೆ. ಈ ಸಲಕ್ಕೆ ಇದ್ರಲ್ಲಿ ನುಗ್ಗೆಕಾಯಿ ಬಿಟ್ಕೋತೀನಿ, ನೆಕ್ಸ್ಟ್ ಇಲ್ಲಿ ಕಟ್ ಮಾಡ್ತೀನಿ. ನೆಕ್ಸ್ಟ್ ಆ ಕಡೆ ಕಟ್ ಮಾಡ್ತೀರಾ? ಇಷ್ಟನ್ನು ಕಟ್ ಮಾಡ್ತೀನಿ. ಇಲ್ಲಿ 4 ಏನಿದೆ, 4 ಇಲ್ಲಿ ಕಟ್ ಮಾಡ್ತೀನಿ. ಇಲ್ಲಿಂದ ಇನ್ನು ಓಪನ್ ಆಗುತ್ತೆ 4. ಸೊ ಇಲ್ಲಿಲ್ಲೇ ಸ್ಟೆಪ್ ನೆಕ್ಸ್ಟ್ ಇಯರ್ಗೆ ಅಲ್ಲಿ ಅದನ್ನ ಕಟ್ ಮಾಡ್ತೀನಿ. ಸೊ ಇದು ಅಲ್ಲಿ ತನಕ ಹೋಗ್ಬೇಕಂದ್ರೆ ಅದು ಇನ್ನೆಷ್ಟು ವರ್ಷ ಆಗ್ಬೇಕೋ ಗೊತ್ತಿಲ್ಲ. ಬಟ್ ಇಲ್ಲೇ ಕಟ್ ಮಾಡಿ ಬ್ರಾಂಚಸ್ ನಂಬರ್ ಸೇಮ್. ಈಗ ರೋಸ್ ಹೇಳಿದ್ನಲ್ಲ, ಪ್ರೂನಿಂಗ್ ಮಾಡ್ಕೊಂಡು ಇದನ್ನು ಹಂಗೆ ಪ್ರೂನ್ ಮಾಡ್ಕೊಂಡು ಬ್ರಾಂಚಸ್ ಜಾಸ್ತಿ ಮಾಡ್ಕೊಂಡಷ್ಟು ಈಸಿ ಆಕ್ಸೆಸ್, ನಮ್ ಬೇಗ ಕಿತ್ಕೋಬಹುದು, ಹೈಟ್ ಹೋಗಲ್ಲ. ಈಗ ಅಲ್ಲಿ ನೋಡಿ, ಆ ನುಗ್ಗೆ ಎಲ್ಲಿದೆ ನೋಡಿ, ಫುಲ್ ಅದು ಹಡ್ಕೊಂಡ್ಬಿಟ್ಟಿದೆ. ಅದು ಟಾಪ್ ಅಲ್ಲಿ ಇದೆ. ಅದು ಕೇಳ್ಬೇಕಂದ್ರೆ ಲೋಟಿ ತಗೊಂಡು ಹೋಗಿ ಕಿತ್ಕೊಂಡ್ಬರ್ಬೋದು. ಬಟ್ ಇದನ್ನ ಹಂಗ್ ಮಾಡಕ್ ಬಿಡೋದಿಲ್ಲ. ಇಲ್ಲೇ ಕಟ್ ಮಾಡಿ ಈಸಿ ಆಗ್ಲಿ, ಹಾರ್ವೆಸ್ಟ್ ಮಾಡಕ್ ಈಸಿ ಆಗ್ಬೇಕು, ಇಲ್ಲೇ ಸ್ಪ್ರೆಡ್ ಆಗ್ಬೇಕು.
ಸೂಪರ್ ಐಡಿಯಾ ಸರ್. ಸೊ ಆ ತರ ಮಾಡೋಣ ಅಂತ ಪ್ಲಾನ್ ಇದೆ. ಇದು ಫಸ್ಟ್ ಇಯರ್, 1 ವರ್ಷಕ್ಕೆ ಎಷ್ಟಾಗಿದೆ ಆಕ್ಚುಲಿ. ಓಕೆ, ಇದು ನೀವು ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು ಆಕ್ಚುಲಿ? ಇದನ್ನ ಸ್ಟಾರ್ಟ್ ಮಾಡಿ ನಾನು 2.5 ವರ್ಷ ಆಯ್ತು. 2.5 ವರ್ಷ ಆಯ್ತು. 2.5 ವರ್ಷ ಆಯ್ತು. ಎಲ್ಲಾ ಸೈಟ್ ಹೆಂಗಿರುತ್ತೆ ಹಂಗೆ ಇತ್ತು. ಇವತ್ತು ಇದೇನ್ ಕಾಣ್ತಾ ಇದೆ ಈ ತರ ಇತ್ತು, ಆ ತರ ಇತ್ತು. ಕರೆಕ್ಟ್. ಈ ತರ ಇದ್ದಿದ್ ಸೈಟ್ ನ ಸೊ ಈ ತರ ಕನ್ವರ್ಟ್ ಮಾಡಿದಾರ. ಈ ತರ ಕನ್ವರ್ಟ್ ಮಾಡಿದೀವಿ ಇವಾಗ. ಈ ಸ್ಥಿತಿಗೆ ಬಂದಿದೆ. ಅಂದ್ರೆ ಇದು 1 ನೈಟ್ ಪ್ರೋಗ್ರಾಮ್ ಅಲ್ಲ, ಅದು ರಿಪೀಟೆಡ್ ಆಗಿ ನೀವು ಬೆಳೆದು ಬೆಳೆದು ಅದು ತೋರಿಸ್ತೀನಲ್ಲ. ಮಲ್ಚಿಂಗ್ ಇದೆ ನೋಡಿ, ಮೇನ್ ರೀಸನ್ ಮಲ್ಚಿಂಗ್. ಈ ಒಂದ್ ಬೆಳೆ ಬೆಳೀತಾ ಇದು ಬೆಳೆದು ಮುಗಿಯೋಷ್ಟೊತ್ತಿಗೆ ಇಲ್ಲಿ ಒಂದು ಕಡ್ಡಿನೂ ಇರಲ್ಲ. ಅಲ್ಲೇ ಕೊಳ್ತಿ, ಅಲ್ಲೇ ಹ್ಯೂಮಸ್ ಫಾರ್ಮ್ ಆಗಿರುತ್ತೆ. ಆ ಹ್ಯೂಮಸ್ ಅದು ಮಣ್ಣಲ್ಲಿ ಮಿಕ್ಸ್ ಆಗಿರುತ್ತೆ. ಇದನ್ನ ನೀವು ಲಾಸ್ಟ್ ಡೇ ಇದನ್ನ ನಾನು ಕೀಳ್ತೀನಲ್ಲ, ಅವತ್ ನೀವು ಬಂದ್ರೆ ಹತ್ತಿ ತೆಗ್ದಂಗ್ ಇರುತ್ತೆ ಭೂಮಿಯಿಂದ. ಅಷ್ಟು ಸಾಫ್ಟ್ ಮಣ್ಣಾಗಿರುತ್ತೆ. ಸೊ ನನಗೆ ಮೇನ್, ನನಗೆ ಏನಕ್ಕೆ ಈ ಮಣ್ಣು ಇಷ್ಟು ಚೆನ್ನಾಗಿದೆ, ನಾನು ಇವತ್ತು ಖುಷಿಯಿಂದ ಹೇಳ್ತೀನಿ, ಒಂದು ಸೀಡಿಂಗ್ ಬಿಸಾಕಿ ಬೆಳೆಯುತ್ತೆ. ಏನ್ ಬೇಕಾದ್ರೂ ಹಿಂಗ್ ಬಿಸಾಕಿ ಅದು ಜರ್ಮಿನೇಟ್ ಆಗಿ ಆಚೆ ಬರುತ್ತೆ. ಸೂಪರ್. ಭೂಮಿ ಆತರ ರೆಡಿ ಆಗಿದೆ. ಮಳೆ ಎದ್ದಿದ್ರೆ ನಾನು ನಿಮ್ಗೆ ಅರ್ಥವಮು ತೋರ್ಸೋತೆ ಅಂದ್ರೆ ನೋಡೋಣ. ಎಲ್ಲಾರು ನಾವೇನಾರು ಹಗ್ಗದ್ರೆ ಆರಾಮಾಗಿ ಹೇಳ್ತೀನಿ, ಇಷ್ಟ ತೆಗೆದ್ರೆ ನಿಮ್ಗೆ ಅಲ್ಲ ಅರ್ಥವಮ್ ಆರಾಮಾಗಿ ಕಾಣುತ್ತೆ. ಆ ಲೆವೆಲ್ ಅಲ್ಲಿ ಅರ್ಥವಮ್ ಫಾರ್ಮ್ ಆಗಿದೆ. ಸೊ ರೀಸನ್ ಒಂದಿಂದಲಂತೂ ಖಂಡಿತ ಆಗಲ್ಲ. ಹೌದು. ಒಂದ್ ಬೆಳೆ ಮಾಡ್ಬೇಕು, ಮಲ್ಚಿಂಗ್ ಹಾಕ್ಬೇಕು, ಇನ್ನೊಂದು ಬೆಳೆ ಮಾಡ್ಬೇಕು, ಮಲ್ಚಿಂಗ್ ಹಾಕ್ಬೇಕು. ಆ ಮಲ್ಚಿಂಗ್ ಭೂಮಿ ಸೇರ್ಕೊಂಡು ಆರ್ಗ್ಯಾನಿಕ್ ಕಾರ್ಬನ್ ಜಾಸ್ತಿ ಆಗತ್ತೆ, ಹ್ಯೂಮಸ್ ಜಾಸ್ತಿ ಆಗತ್ತೆ. ಆಗ ನಿಮ್ದು ಸಾಯಿಲ್ ಟೆಕ್ಸ್ಚರ್ ಚೇಂಜ್ ಆಗುತ್ತೆ. ಏನ್ ಕಲ್ಗಳು ಅದೆಲ್ಲ ನೀಟ್ ಸಾಫ್ಟ್ ಸಾಯಿಲ್ ಆಗುತ್ತೆ. ಅದನ್ನ ನೀವು ಅಚೀವ್ ಮಾಡ್ಬಿಟ್ರೆ ಆಮೇಲೆ ನಿಮ್ಮ ಆಟ ಈಸಿ. ಕಷ್ಟ ಇದೆ. ಸ್ವಲ್ಪ ಭೂಮಿ ಮೃದು ಆಗ್ಬೇಕು, ಕಲ್ಲೆಲ್ಲ ಕರಗಿ ಮಣ್ಣ್ ತರ ಕನ್ವರ್ಟ್ ಆಗಿ ಎಲ್ಲ ಒಂದಷ್ಟು ಆದ್ಮೇಲೆ ತುಂಬಾ ಈಸಿ ಆಗುತ್ತೆ. ಸೊ ಏನೇನೆಲ್ಲ ಹಾಕೊಂಡಿದ್ರ ಈ ನಿಮ್ ಕೈ ತೋಟದಲ್ಲಿ? ನೀವು ಏನೇನೆಲ್ಲ ಹಾಕೊಂಡಿದ್ದೀರಾ ಕೇಶವ್? ಆಕ್ಚುಲಿ ಇವತ್ತಿನ ದಿನ ಇಲ್ಲಿ ಎಷ್ಟು ವೆರೈಟಿ ಇದೆ ಅನ್ನೋದು ನನ್ನ ಹತ್ರ ಕೌಂಟ್ ಮಿಸ್ ಆಗೋಗಿದೆ. ಸ್ಟಾರ್ಟಿಂಗ್ ನಾನು ಫುಲ್ ಬರ್ದಿಡ್ತಿದ್ದೆ. ನಂದು ಹಳೇದ್ ಯಾವ್ದಾದ್ರು ಸ್ಕ್ರೀನ್ ಶಾಟ್ ಇದ್ರೆ ಕಳಿಸ್ತೀನಿ ನಿಮಗೆ. ಯಾವತ್ ನಾನು ಸೋ ಮಾಡಿದೆ, ಫಸ್ಟ್ ಹಾರ್ವೆಸ್ಟ್ ಯಾವತ್ ಮಾಡಿದೆ, ಎಷ್ಟು ದಿನದ ತನಕ ನಂಗೆ ಅದರಿಂದ ಹಾರ್ವೆಸ್ಟ್ ಸಿಕ್ತು, ಅವಾಗ ಕ್ಯೂರಿಯಾಸಿಟಿ ಜಾಸ್ತಿ ಇತ್ತು, ಅದೆಲ್ಲ ಬರ್ಕೊಂತಿದ್ದೆ. ಬರಿತೀವಿ ಅವಾಗ ಅವೆಲ್ಲ. ಇವಾಗ ಅಭ್ಯಾಸ ಆಗೋಗಿರೋದ್ರಿಂದ ಒಂದ್ ರಿದಮ್ ಬಂದ್ಬಿಟ್ಟಿದೆ. ಈಗ ಮಂತ್ ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಬ್ಯಾಚ್ ಬೀನ್ಸ್ ಹಾಕೊಬೇಕು ನಾನು. ಸೊ ನಂಗೆ ಅದ್ 30 days ಅಲ್ಲಿ ನನಗೆ ನೆಕ್ಸ್ಟ್ ಬ್ಯಾಚ್ ಹಾಕೊಂಡ್ರೆ ನಂಗೆ ರೆಗ್ಯುಲರ್ ಬೀನ್ಸ್ ಸಪ್ಲೈ ಇರುತ್ತೆ. 3 ತಿಂಗಳಿಗೆ ಒಂದ್ ಕ್ಯಾರೆಟ್ ಬೇಕಿರೋದ್ರಿಂದ 3 ಪಾತಿ ಇದೆ. 1 2 3 ಪಾತಿ ಇದು ನೆಕ್ಸ್ಟ್ ರೆಡಿ ಇದೆ. ಅದೆರಡು ಒಟ್ಟಿಗೆ ಹಾಕಿದ್ದು ಕಡಿಮೆ ಇತ್ತು ಅಂತ. ಸೊ ಇದು ನೆಕ್ಸ್ಟ್ ರೆಡಿ ಇದೆ. ಸೊ ಅದ್ರ ಅರ್ಥ ನನಗೆ 3 ತಿಂಗಳಿಗೆ ಒಂದ್ ಬ್ಯಾಚ್ ಕ್ಯಾರೆಟ್ ಸಿಗುತ್ತೆ ಅಂತ. ಸೊ ಹಂಗ್ ರಿದಮ್ ಇಲ್ಲೇ ಫಾರ್ಮ್ ಆಗ್ಬಿಟ್ಟಿದೆ. ಈಗ ಥಿಯರಿಟಿಕಲ್ ಮುಗ್ದೋಯ್ತು, ಈಗ ಪ್ರಾಕ್ಟಿಕಲ್ ಇಲ್ಲಿ ನೋಡ್ಕೋತೀವಿ. ಓಕೆ, ಇದು ಅವಾಗ ಹಾಕಿದ್ದ ಕ್ಯಾರೆಟ್ 1 ತಿಂಗಳು ಆಯ್ತಾ ಅಂತ ಇರೋ ಇನ್ನೊಂದ್ ಬ್ಯಾಚ್ ಕ್ಯಾರೆಟ್ ಹಾಕ್ಬೇಕು. ಈಗ ಇದು ಯಾವ್ದೋ ಖಾಲಿ ಆಯ್ತು, ಇದು ಈ ಪಾತಿ ಖಾಲಿ ಇದೆ ಅಲ್ವಾ, ಬೀನ್ಸ್ ಇಲ್ವಾ, ಸರಿ ಇಲ್ಲಿಗೆ ಬೀನ್ಸ್ ಹಾಕ್ಬಿಡೋಣ ಇವತ್ತು. ಹಂಗಾದ್ರೆ ಹಂಗ್ ನಡ್ಕೊಂಡ್ ಹೋಗ್ತಾ ಇದೆ. ಬಟ್ ಒಂದ್ 40 ವೆರೈಟಿ ಅಂತೂ ಇರುತ್ತೆ. 40 ವೆರೈಟಿ ಆಫ್ ಪ್ಲಾಂಟ್ಸ್. ಬೇಕಾದಷ್ಟು ಪಾತಿಗಳು ಮಾಡಿದ್ರು. 1 2 3 4 5 6 7 8 9 10 11 12 13 14 15 16 17 18 19 20 21 22 23 25 ಪಾತಿಗಳಿದೆ. ವೆರೈಟೀಸ್ ಇರುತ್ತೆ. ಅಂದ್ರೆ ಕೆಲವೊಂದು ಒಂದೇ ಗಿಡ ಇರ್ಬೋದು, ಮತ್ತೆ ಮೇಲಿದೆ, ಮೇಲೆ ಟೆರೆಸ್ ಅಲ್ಲಿ ಇದೆ. ಸೊ ಹಂಗಿದೆ. ಅಂದ್ರೆ ನಮ್ದು ನಮ್ಮ ಮನೇಲಿ ನಾವೇನ್ ಬಳಸ್ತೀವಿ, ನಾವೇನ್ ಊಟಕ್ಕೆ ಉಪಯೋಗಿಸ್ಬೇಕು ಅನ್ಕೊಂಡಿದೀವಿ, ಕಂಪ್ಲೀಟ್ ಆಗಿ ನಾವು ಬೆಳ್ಕೋಬೇಕು ಅನ್ನೋ ಟಾರ್ಗೆಟ್. ಆಲೂಗೆಡ್ಡೆ, ಈರುಳ್ಳಿ ತರ್ತೀವಿ, ಅದನ್ನ ಬೆಳಿಬೋದು. ಟ್ರೈ ಮಾಡಿದೀನಿ, ಬಟ್ ಈಸಿ, ಹೋಗಿ ತಂದ್ಬಿಡ್ಬೋದು. ಸೊ ಅದನ್ನ ತಂದ್ಬಿಡ್ತೀನಿ. ಅದ್ರ ಅಷ್ಟೊಂದು ತಲೆ ಕೆಡ್ಸ್ಕೊಳಕ್ ಹೋಗಿಲ್ಲ. ಸಾಂಬಾರ್ ಈರುಳ್ಳಿ ಬೆಳ್ಕೋತೀವಿ ಇಲ್ಲೇ, ಇವಾಗಿಲ್ಲ, ಹಾರ್ವೆಸ್ಟ್ ಆಗೋಗಿದೆ, ಹಾಕ್ಬೇಕು, ಅದು ಬೆಳ್ಕೋತೀವಿ. ಅದನ್ನ ಬಿಟ್ರೆ ಇನ್ನು ನಾವೇನೇ ತರಕಾರಿ ತಿಂದಿದ್ರು ಆಲ್ಮೋಸ್ಟ್ 2 years ಇಂದ, ಅರ್ಧ ವರ್ಷ ಬಿಡಿ, ಅದು ಟ್ರಯಲ್ ಟೈಮಲ್ಲಿ ಇತ್ತು, ಒಂದೊಂದು ಸಿಕ್ತಿತ್ತು, ಒಂದೊಂದು ಸಿಗ್ತಾ ಇರ್ಲಿಲ್ಲ. ಈ ಲಾಸ್ಟ್ 2 years ಇಂದ ನಾವು ಮನೇಲಿ ಏನೇ ಬಳಸಿದ್ರು 95% ಅಂತ ಹೇಳ್ಬೋದು ನಾವ್ ಇಲ್ಲಿ ಬೆಳೆದಿರೋ ತರಕಾರಿನೇ ನಾವು ಬಳಸ್ತೀವಿ. ಫುಲ್ 95% ನಿಮ್ ಮನೆಗೆ ಏನ್ ಬೇಕು ಎಲ್ಲಾ ತರಕಾರಿ ಇಲ್ಲೇ ಬೆಳ್ಕೊಂಡಿರೋದು. ತರಕಾರಿ, ಸೊಪ್ಪು, ಪ್ರತಿಯೊಂದು. ಸೂಪರ್ ಸರ್. ಬಾಳೆಹಣ್ಣು ಸಿಗುತ್ತೆ, ಪಪ್ಪಾಯ ಸಿಗುತ್ತೆ. ಇವಾಗ ಒಂದ್ ಸೀಬೆ ಅದಾಗದೆ ಬೀಜ ಬಿದ್ದು ಉಟ್ಕೋತಾ ಇದೆ, ಗ್ರಾಫ್ಟ್ ಮಾಡೋ ಪ್ಲಾನ್ ಇದೆ. ಅಲ್ಲೊಂದ್ ಸೀಬೆ ಗಿಡ ಚೆನ್ನಾಗಿದೆ ಅವ್ರದ್ದು. ಎರಡಕ್ಕೂ ಒಂದೊಂದು ಗ್ರಾಫ್ಟ್ ಮಾಡ್ಬಿಡೋಣ, ಇನಿಷಿಯಲ್ ಸ್ಟೇಜ್ ಅಲ್ಲಿ ಇದೆ, ಕರೆಕ್ಟ್ ಆಗಿದೆ ಅನ್ನೋ ಪ್ಲಾನ್ ಇದೆ. ಸೊ ಒಂದು ಗ್ರಾಫ್ಟ್ ಟ್ರಯಲ್ ಮಾಡಿದೀನಿ, ಮ್ಯಾಂಗೋ ಒಳಗಿದೆ. ಇಲ್ಲಿ ಇನ್ನೊಂದಷ್ಟು ಮ್ಯಾಂಗೋ ಬೀಜ ಹಾಕಿ ಇಟ್ಟಿದ್ದೀನಿ. ಇದು ಗ್ರಾಫ್ಟ್ ಮಾಡ್ಬೇಕು, ಇನ್ ಸ್ವಲ್ಪ ದಿನದಲ್ಲಿ ಮಾಡ್ತೀನಿ. ಆ ಗ್ರಾಫ್ಟಿಂಗ್ ಕವರ್ ಎಲ್ಲ ತಂದಿದ್ದೀನಿ. ತರಕಾರಿ ಜೊತೆ ಸ್ವಲ್ಪ ಹಣ್ಣುಗಳು ಹಾಕೊಂಡಿದ್ದೀರಾ? ಒಂದ್ ಸ್ವಲ್ಪ, ಯಾವ್ದು ಈಸಿಯಾಗಿ ಬೆಳಿಬಹುದು, ಜಾಗ ಕಡಿಮೆ ತಗೊಳುತ್ತೆ. ಸೀಬೆ, ಪಪಾಯ
ಬಾಳೆಹಣ್ಣು 3 ಬಾಳೆ. ಹಣ್ಣಿದೆ. ಹೌದು, ಓಕೆ. ಸಾಕಾಗಿದೆ. ಅಷ್ಟಿದೆ. ಬಾಳೆಯಲ್ಲಿ ಯಾವ ವೆರೈಟಿ? ಫಸ್ಟ್ ನಿಮ್ ಬಾಳೆ ನೋಡ್ಕೊಂಡು ಆಮೇಲೆ ನಿಮ್ ತರಕಾರಿಗೆ ಬರೋಣ. ಹಾ ನಡೀರಿ. ಇದನ್ನ ನಾನು ಆಕ್ಚುಲಿ ಬಾಳೆ ಕಾಡು ಅಂತ ಕರ್ಕೋತೀನಿ. ಇದು ಬಾಳೆ ತೋಟದ ರೀತಿ ಬಿಡ್ಕೋತಾ ಇಲ್ಲ ನಾನು. ಇಲ್ಲಿ ನನ್ನ ಇಂಟೆನ್ಷನ್ ನಾನು ಏನು ಕೆಲಸ ಮಾಡಕ್ ನಂಗೆ ಇರಬಾರ್ದು. ಓಕೆ, ಅದಕ್ಕೆ ಕಾಡು ಅಂತ. ಅದಕ್ಕೆ ಕಾಡ್ ತರ ಇರ್ಬೇಕು ಅನ್ನೋದು. ಇಲ್ಲಿ 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 ನೋಡಿ, ಇಲ್ಲಿ ನೋಡಿದ್ರೆ ಒಂದು ಎಲೆ ಕಟ್ ಮಾಡಿ ಕೆಳಗ್ ಹಾಕಿಲ್ಲ. ಹೌದು, ಏನ್ ಒಣಗಿದೆ ಅದೇ ಕೆಳಗ್ ಬೀಳ್ಬೇಕು. ನಾವೇನ್ ಹಾರ್ವೆಸ್ಟ್ ಮಾಡ್ತೀವಿ ಅದನ್ನ ಮಾತ್ರ, ಅದು ಈಗ ಮೊನ್ನೆ ಮಳೆಗ್ ಬಿದ್ದಿದ್ರಿಂದ ಹಿಂಗೆ ಇದೆ, ಇಲ್ಲ ಅಂದ್ರೆ ಅದನ್ನು ಕಟ್ ಮಾಡಲ್ಲ. ಓಕೆ, ಇಲ್ಲಿ ಯಾವ್ದಾದ್ರು ಹಾರ್ವೆಸ್ಟ್ ಮಾಡೋದಿದ್ರೆ ತೋರಿಸ್ತೀನಿ. ಅದು ಅಲ್ಲೇ ಬಂದಿದೆ ಅಲ್ರಿ ಬಾಳೆ. ಆಕ್ಚುಲಿ ಗುಂಪು ಬಾಳೆಯಲ್ಲಿ ವೆಯ್ಟ್ ಕಡಿಮೆ ಅಂತ ಅಂತಾರೆ, ಬಟ್ ನೀವ್ ಇಲ್ಲೇ ನೋಡ್ಬೋದು. ಇದು ನಾನು ಗುಂಪು ಬಾಳೆನೆ ಬಿಟ್ಟಿದ್ದೀನಲ್ವಾ. ಹೌದು, ಇದು ಒಂದು 8 ರಿಂದ 10 kg ಆದ್ರೂ ಬರಲ್ವಾ? ಸಿಕ್ಕಾಬಡೆ ಜಾಸ್ತಿ ಇದೆ, ಇನ್ನೂ ಜಾಸ್ತಿ ಇದೆ ಅನ್ಕೊಂತೀನಿ. ಅಟ್ಲೀಸ್ಟ್ ಓಕೆ, 8 kg ಇಟ್ಕೊಳ್ಳೋಣ ಮಿನಿಮಮ್ ಅಲ್ವಾ. ಇಲ್ಲೇ 3 ಮರ ಇದೆ. ಹೌದು, 1 2 3 ಇದೆ ಇಲ್ಲೇ. ಹೌದು. ಸೊ ವರ್ಷದಲ್ಲಿ 3 ಗೊನೆ ಅಂತೂ ಖಂಡಿತ ಬರುತ್ತಾ? ಪಕ್ಕ. ಆಯ್ತಲ್ಲ, ನಮಗ್ 30 kg ಬಾಳೆ. ಒಂದ್ ಗೊನೆಯಲ್ಲಿ 30 kg ಹೆಂಗ್ ತೆಗಿಯಕ್ ಚಾನ್ಸ್ ಇದೆ? ಕಷ್ಟ ಇದೆ. ಹಂಗೆ ಅದ್ರಲ್ಲಂತೂ 4 ಗೊನೆ ಏನೋ ಸಿಗುತ್ತೆ ಒಂದ್ರಲ್ಲೇ. ಸೊ ಆತರ ಇದೆ. ಇಲ್ಲಿ ಯಾವ್ಯಾವ ವೆರೈಟಿ ಬಾಳೆ ಹಾಕೊಂಡಿದ್ರ ನೀವು? ಇಲ್ಲಿ ಏಲಕ್ಕಿ ಇದೆ, 2 ನಂಜನಗೂಡು ರಸಬಾಳೆ ಇದೆ, 2 ಪಚ್ಚಬಾಳೆ ಇದೆ, ಮಿಕ್ಕಿದ್ದೆಲ್ಲ ಏಲಕ್ಕಿ ಇದೆ. 3 ವೆರೈಟಿ ನಂಜನಗೂಡು ರಸಬಾಳೆ ಮತ್ತೆ ಪಚ್ಚಬಾಳೆ ಇದೆ. ಸೂಪರ್. ಎಲ್ಲ ನೀವು ಹೇಗೆ ಕಂದ ಹಾಕಿದ್ದ ಅಥವಾ ಎಲ್ಲ? ಇಲ್ಲ, ಏಲಕ್ಕಿ ಎಲ್ಲ ಅಲ್ಲಿ ಕಾಣ್ತಿದ್ಯಲ್ಲ, ಅವ್ರ ಹತ್ರ ಒಂದಷ್ಟು ಕಂದಗಳು ತಂದು ಹಾಕಿದ್ದು. ನಂಜನಗೂಡು ರಸಬಾಳೆ ಪಚ್ಚಬಾಳೆ ಇಲ್ಲೇ ಮೈಸೂರು ಆರ್ಗ್ಯಾನಿಕ್ಸ್ ಟಿಶ್ಯೂ ಕಲ್ಚರ್ ಅಲ್ಲಿಂದ ತಗೊಂಡ್ಬಂದ್ಬಿಟ್ಟು ಹಾಕಿದ್ದು. ಬಟ್ ಸಕದ ಬಂದಿದ್ರೆ ನಂಜನಗೂಡು ರಸಬಾಳೆ ಅಂತೂ. ತುಂಬಾ ಜನ ನಂಜನಗೂಡು ರಸಬಾಳೆಗೆ ರೋಗ ಬರುತ್ತೆ, ಹಾರ್ವೆಸ್ಟ್ ಮಾಡೋದ್ ಕಷ್ಟ ಅಂತಾರೆ. ನೀವು ಸೈಟ್ ಎಲ್ಲ ಇಷ್ಟು ಚೆನ್ನಾಗಿ ಹಾರ್ವೆಸ್ಟ್ ಮಾಡಿದಾರ. ಸಕದ ಬಂದಿದೆ ರಿಯಲಿ. ಇದು ತುದಿ ಹೂ ಕಟ್ ಮಾಡೋದಾಗ್ಲಿ, ಹೌದು, ಯಾವ್ದು ಇಲ್ಲ. ಲಿಟ್ರಲಿ ಏನು ಇಲ್ಲ ಕೇಶವ್. ಈಗಂತೂ ಮಳೆಗಾಲ ಇದ್ರಿಂದ 4-5 ತಿಂಗಳಿಂದ ನಾನು ಏನು ಮಾಡಿಲ್ಲ ಇದಕ್ಕೆ. ಮಳೆಗಾಲ ಆಗಿ ಸ್ವಲ್ಪ ಭೂಮಿ ಡ್ರೈ ಆದ್ರೆ ನೀರ್ ಒಂದ್ ಕೊಡ್ತೀನಿ, ಬಿಟ್ರೆ ನೆಲ ನೋಡಿ ಮಲ್ಚಿಂಗ್. ಹೌದು, ಸಿಕ್ಕಾಬಡೆ. ಇಲ್ಲಿ ನೋಡಿ, ಇದೇ ಮೇಯ್ನು. ಇದು ಗೊಬ್ಬರನು ನಾನು ಏನು ಕೊಡಲ್ಲ, ಕೊಟ್ಟಿಗೆ ಗೊಬ್ಬರ ಆಗ್ಲಿ ಏನೇ ಆಗ್ಲಿ ಅದನ್ನು ಏನು ಕೊಡಲ್ಲ. ಏನೇ ಮಲ್ಚಿಂಗ್ ಇದ್ರು ತಂದ್ ಎಸೆಯೋದು ಅಷ್ಟೇ. ಓಕೆ, ನೀವು ಆ ಪಾತಿ ಅಕ್ಕಪಕ್ಕ ಏನ್ ಕಳೆ ಸಿಗತ್ತೆ ಅದ್ ಕಿತ್ತಿಲ್ಲ ಹಾಕ್ತಿವಿ. ಸೂಪರ್. ಸೊ ಮೈನ್ ಮಲ್ಚಿಂಗ್ ಇಂದಾನೆ ಇದು ಗೊಬ್ಬರ ಫಾರ್ಮ್ ಆಗ್ತಾ ಇದೆ ಅಂತ ಹೇಳ್ಬೋದು. ಇದ್ಯಾವ್ದು ಇದು? ಈ ಬಾಳೆ ಈ ಕಡೆಯಿಂದ ಬಂದಿದ್ರೆ ನಂಜನಗೂಡು ರಸಬಾಳೆ. ಇದು ನಂಜನಗೂಡು. ಇದೆರಡು ನಂಜನಗೂಡು ರಸಬಾಳೆ. ಓಕೆ, ಇದು ಅದು ಪಚ್ಚಬಾಳೆ. ಸೂಪರ್, ಸಕಲ ಬಂದಿದೆ. ಇದು ಹೊಲದಲ್ಲೆಲ್ಲ ಬೆಳಿತಾರಲ್ಲ ತೊಗರಿ, ವಿತೌಟ್ ಏನು ನಾವು ಕೆಲಸ ಮಾಡದೆ ಹಂಗ ಹಾಕಿದ್ದೆ ನೋಡ. ಅದು ಸ್ವಲ್ಪ ನಾವು ನೀರು ಗೊಬ್ಬರ ಕೊಟ್ಟಿದೀವಿ, ಅದ್ರ ಗ್ರೋತ್ ಆ ತರ ಇದೆ. ಬಿಸಿಲು ಚೆನ್ನಾಗಿ ಸಿಕ್ಕಿದೆ. ಇದು ಬಿಸಿಲು ಕಡಿಮೆ, ನೀರಂತೂ ಕೊಟ್ಟಿಲ್ಲ. ಮಳೆಯಲ್ಲಿ ಏನ್ ನೀರ್ ಸಿಕ್ತು ಅದೇ ಮಳೆ ತೊಗರಿ. ಹೊಲದಲ್ಲೆಲ್ಲ ಬೆಳಿತಾರಲ್ಲ ಆ ಟೈಪ್ ಅಲ್ಲೇ ನೋಡೋಣ ಅಂತ ಸುಮ್ನೆ ಹಾಕಿದ್ದೆ. ಆ ಹಂತಕ್ ಬಂದ್ ನಿಂತಿದೆ. ಸೂಪರ್ ರೀ, ಸಕಲ ಇದೆ ನಿಮ್ಮ ಬಾಳೆ ಕಾಡು. ಬಟ್ ಚೆನ್ನಾಗಿದೆ. ಇವನ್ ಏನಂದ್ರ ಈ ದಿಂಡ್ ಸೈಜ್ ಸಕಲ ಬಂದಿದೆ. ಹೌದು, ನಾವ್ ಈ ಎಲ್ಲಾ ಅವು ಇವು ಒಂದಷ್ಟು ಕೆಮಿಕಲ್ ಕೊಟ್ರು ನೋಡಿ, ಈ ದಿಂಡ್ ಸೈಜ್ ಇಷ್ಟು ಬರಲ್ಲ. ಇಲ್ಲ ಕೇಶವ್, ಸಕಲ ಬಂದಿದೆ ದಿಂಡ್ ಸೈಜ್. ಪಚ್ಚಬಾಳೆ ಬಂದಿಲ್ಲ, ಈಗ ಎದಳ್ತಾ ಇದೆ. ಅದೇ ಇದೇ ಪಚ್ಚಬಾಳೆ. ಲಿಟ್ರಲಿ ಇಷ್ಟು ದಪ್ಪ, ಇಷ್ಟು ದಪ್ಪ ಆಯ್ತು. ಇದ್ರ ಮುಂಚೆ ತೆಗ್ದಿದ್ದು. ಓಕೆ, ಇಷ್ಟ ಎತ್ತರ ಇತ್ತು ಗೊನೆ. ನಾನು ಇದೆಲ್ಲ ಹಿಂಗೆ ಕಟ್ ಮಾಡಿ ಹಾಕ್ಬಿಡ್ತೀರಾ ನೆಕ್ಸ್ಟ್ ಹಾರ್ವೆಸ್ಟ್ ಆದ್ಮೇಲೆ? ಅಷ್ಟೇ. ಇದೆಲ್ಲ ಎಲ್ಲೆಲ್ಲೋ ಹಾಕಿದಾರೆ, ನಾನು ಇರ್ಲಿಲ್ಲ. ಇದ್ ಸ್ವಲ್ಪ ಬುಡಕ್ ಹಾಕಿ ಇಲ್ಲಿದೆಯಲ್ಲ, ಮಧ್ಯ ಕ್ಲೀನ್ ಇರುತ್ತೆ. ಓಕೆ, ಆಚೆ ಈಚೆ ಬುಡಗಳಿಗೆ ಇದನ್ನ. ಅಂದ್ರೆ ನೀವ್ ಹೆಂಗ್ ಮಾಡ್ಕೊಂಡಿದ್ರೆ ಈ ಕಡೆ ಒಂದ್ ಸಾಲ್ ಬಾಳೆ, ಆ ಕಡೆ ಒಂದ್ ಸಾಲ್ ಬಾಳೆ, ಮಧ್ಯೆ ನಿಮ್ಗೆ ಒಂಚೂರು ಮಾನಿಟರ್ ಮಾಡಕ್ಕೆ. ಬಟ್ ನೀವು 100% ಗುಂಪು ಬಾಳೆ ತರನೇ ಬೆಳೆದಿರೋದಲ್ಲ, ಏನು ತೆಗ್ದಿಲ್ಲ. ಸಕ್ಕತ್ರಿ, ಇದಂತ ಕತ್ತಿ ಕಂದು ಸಕದಾಗಿದೆ. ಎಸ್ ಸರ್, ಬಾಳೆ ಆಯ್ತು. ನೆಕ್ಸ್ಟ್ ಏನ್ ತೋರಿಸ್ತೀರಾ? ನೆಕ್ಸ್ಟ್ ಬನ್ನಿ, ನಮ್ ಜೇನ್ ನೋಡಿ. ನಾವು ಏನು ಸ್ಪ್ರೇ ಮಾಡಲ್ಲ ಅನ್ನೋದಕ್ಕೆ ಸಾಕ್ಷಿ ತೋರಿಸ್ತೀವಿ, ಬನ್ನಿ. ಜೇನ್ ಇದೆಯಾ? ಸ್ಪ್ರೇ ಆಗ್ಲಿ ಕೆಮಿಕಲ್ ಇಲ್ಲ ಅನ್ನೋದಕ್ಕೆ ಇಲ್ಲೇ ಇದೆ ನೋಡಿ ಸಾಕ್ಷಿ. ವಾವ್, ಸಕದಾಗಿದೆ ಅಲ್ರಿ. ಇದು ಚಿಕ್ ಜೇನ್ ಇದು. ಫ್ಲೋರಿಯಾ. ಸಿಕ್ಕಾಬಟ್ಟೆ ಇದ್ರಲ್ಲಿ ಮೆಡಿಸಿನಲ್ ವ್ಯಾಲ್ಯೂ ಜಾಸ್ತಿ ಈ ಜೇನ್ ಅಲ್ಲಿ. ಹೌದು, ಸಕಲ ಬಂದಿದ್ದಾರೆ. ಇದ್ ನೋಡಿದ್ರೆ ಆರಾಮಾಗಿ ಹೇಳ್ಬಹುದು, ಏನು ಒಂಚೂರು ಕೆಮಿಕಲ್ ಹಾಕಿಲ್ಲ ಅಂತ.
ಕೆಮಿಕಲ್ ಹಾಕಿದ್ರೆ ಈ ತರದ್ ಎಲ್ಲಿ ಇರುತ್ತೆ? ಆನೆಸ್ಟ್ಲಿ ಮನೆಗೆ ಅಂತ ಬೆಳ್ಕೊಂಡ್ ನಾವೇ ಯಾಕೆ ತಿನ್ಬೇಕು, ಅದು ಅಂಗಡಿಗೆ ಹೋಗಿ ತಗೊಂಡ್ ಬಂದ್ ತಿಂದ್ರು ಆಯ್ತಲ್ಲ. ಸೂಪರ್. ಈಗ ಬಾಳೆ ಆಯ್ತು, ನೆಕ್ಸ್ಟ್ ಈ ಕಡೆಯಿಂದಾನೇ ನೋಡ್ಕೊಂಡು ಹೋಗೋಣ. ಶೂರ್. ಬೀನ್ಸ್ ನಾ ಹೇಳಿದ್ನಲ್ಲ ಬ್ಯಾಚ್ ವೈಸ್. ಈಗ ಇದು ರೆಡಿ ಆಗ್ತಾ ಇರೋ ಬ್ಯಾಚ್, ಅಲ್ಲಿ ಈಗ ಜರ್ಮಿನೇಟ್ ಆಗಿದೆ ಅಂದ್ರೆ ಸ್ವಲ್ಪ ದಿನ ಆಗಿರೋ ಬ್ಯಾಚ್ ಇದೆ. ಅಲ್ಲಿ ಇವಾಗ ಕಿತ್ಕೊಬಹುದು ನಾವು ಹೋಗ್ಬಿಟ್ಟು. ಇಲ್ಲ ಆಲ್ರೆಡಿ ಕೀಳ್ಬಹುದು. ಅಲ್ಲಿ ಕೀಳಕ್ ರೆಡಿ ಇರುವಂತ ಬೀನ್ಸ್. ಓಕೆ, ಸೊ ಯಾವ್ದೇ ನೀವು ಹಾಕಿದ್ರೆ ಇಲ್ಲಿ 3 ಬ್ಯಾಚಸ್ ಅಲ್ಲಿ ಇರುತ್ತೆ. 3 ಅದ್ರ ಸೈಕಲ್. ಇದು ನಂಗೆ 3 ಮಂತ್ ಸಿಗುತ್ತೆ ನನ್ ಕೈಗೆ. ಸೊ ಎವ್ರಿ ಮಂತ್ ಫಸ್ಟ್ ವೀಕ್ ಅಲ್ಲಿ ನಾನು ಒಂದ್ ಬ್ಯಾಚ್ ಬೀನ್ಸ್ ಹಾಕ್ಬೇಕು ಅನ್ನೋದು ಒಂದ್ ತಲೆಯಲ್ಲಿ ಇಟ್ಕೊಂಡ್ಬಿಟ್ಟಿರ್ತೀವಿ. ಓಕೆ, ಹಾಕಿದ್ರೆ ನನಗೆ ಕಂಟಿನ್ಯೂಸ್ ಸಿಗುತ್ತೆ ಬೀನ್ಸ್. ಬೇಸಿಕ್ಸ್ ಅಲ್ವಾ, ಬೀನ್ಸ್, ಕ್ಯಾರೆಟ್ ಇದ್ರೆ ಮನೇಲಿ ಏನ್ ಬೇಕಾದ್ರೂ ಮಾಡ್ಬೋದು ಲೆಕ್ಕಾಚಾರ. ಅದಕ್ಕೆ ಇದಷ್ಟಂತೂ ನಮಗ್ ಸದಾಗ್ಲೂ ಸಿಗ್ಬೇಕು. ಈಗ ಹೀರೆಕಾಯಿ ಹಂಗ್ ಮಾಡಕ್ ಆಗ್ಲಿಲ್ಲ. ಒಂದ್ ಬ್ಯಾಚ್ ಮುಗೀತು ಕಂಪ್ಲೀಟ್, ಅಲ್ಲಿ ಎಲೆಗಳಿದೆ ನೋಡಿ, ಅದು ಮುಗ್ದೋಯ್ತು. ಇವತ್ ನಮ್ಮ ಮನೇಲಿ ಹೀರೆಕಾಯಿ ಇಲ್ಲ. ಇನ್ ಇದು ಬರೋ ತನಕ ನಮಗೆ ಹೀರೆಕಾಯಿ ಇರೋದಿಲ್ಲ. ಬಟ್ ಕ್ಯಾರೆಟ್, ಬೀನ್ಸ್ ಇವೆಲ್ಲ ಮನೇಲಿ ಎನಿ ಟೈಮ್ ಇರುತ್ತೆ. ಆ ತರ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಇದು ಬೀನ್ಸು ಇನ್ನೊಂದು 15 days ಮೋಸ್ಟ್ ಪ್ರಾಬಬ್ಲಿ. ಓಕೆ, ಬಟ್ ಇಲ್ಲೂ ನೀವು ನೀಟಾಗಿ ಮಲ್ಚಿಂಗ್ ನ ಸಗದಾಗಿ ಕೊಟ್ಟಿದ್ದೀರಾ ಕೇಶವ್. ನಮ್ದಿಲ್ಲಿ ಮಲ್ಚಿಂಗ್ ನಂದು ಮೈನ್ ನನ್ ಕಾನ್ಸೆಪ್ಟ್. ಅಂದ್ರೆ ನನಗ್ ಇಷ್ಟ ಆಗಿದ್ದು, ಯಾಕಂದ್ರೆ ಈ ಸೈಟ್ ಅಲ್ಲಿ ಏನ್ ಬೆಳೆಯುತ್ತೆ ಈ ಸೈಟ್ ಅಲ್ಲೇ ಇರುತ್ತೆ. ಈ ಸೈಟ್ ಆಚೆಯಿಂದಾನು ಏನು ಬರಲ್ಲ, ಅಂದ್ರೆ ಕೊಟ್ಟಿಗೆ ಗೊಬ್ಬರ ಬರುತ್ತೆ. ಅದು ಬಿಟ್ಟು ಇನ್ನೇನು ಆಚೆಯಿಂದ ಬರಲ್ಲ. ಇಲ್ಲಿಂದ ಒಂದು ಹುಲ್ ಕಡ್ಡಿನೂ ನಾನು ಆಚೆ ಎಸೆಯಲ್ಲ. ಸೂಪರ್. ಇಲ್ಲೇ ಗೊತ್ತಾಗ್ತಾ ಇಲ್ಲ, ಇಲ್ಲಿ ಏನು ಹುಲ್ ಬೆಳೆಯುತ್ತೆ ಅಷ್ಟನ್ನು ಕಟ್ ಮಾಡಿ ನಮಗ್ ಮಲ್ಚಿಂಗ್ ಯೂಸ್ ಮಾಡ್ಕೋತೀವಿ. ಸೂಪರ್. ಸೊ ಹೇಳಿದ್ನಲ್ಲ, ನನ್ ಸಾಯಿಲ್ ಏನಾದ್ರೂ ಇವತ್ ಚೆನ್ನಾಗಿದೆ ಅಂದ್ರೆ ಹುಲ್ ಕಡ್ಡಿ ಕಾರಣ. ಕಟ್ ಮಾಡು, ಅದನ್ನೇ ಹಾಕು. ಸೊ ಇದು ನಾವು ರೆಗ್ಯುಲರ್ ವಾಟರ್ ಮಾಡ್ತಾನೆ ಇರ್ತೀವಿ ಇದಕ್ಕೆ. ಅಲ್ಲೇ ಯಾವ ತರ ಕೊಡ್ತೀರಾ ವಾಟರಿಂಗ್ ನೀವು? ಪೈಪಿಂಗ್. ಮನೆ ಇದೆ, ಮನೆಯಿಂದ ಒಂದ್ ಪೈಪ್ ಇಲ್ಲಿ ಬಿದ್ದಿದೆ ನೋಡಿ, ಪೈಪ್ ಹಾಕೋತೀವಿ, ಡ್ರಮ್ ತುಂಬಿಸ್ಕೊಂಡಿರ್ತೀವಿ. ಇನ್ ಕೇಸ್ ಇವತ್ತೇನೋ ನೀರ್ ಬೇಡ, ಬಟ್ ಕ್ಯಾರೆಟ್ ನೀರ್ ಜಾಸ್ತಿ ಬೇಕು, ಎಳೆ ಕ್ಯಾರೆಟ್ ಇದೆ, ಆ ಡ್ರಮ್ ಇಂದ ತೆಗೆದು ಒಂಚೂರು ಹಾಕೊಂಡ್ಬಿಡ್ತೀವಿ. ಸೂಪರ್. ಆಲ್ಟರ್ನೇಟ್ ಡೇಸ್ ನಾವು ಪೈಪ್ ಹಾಕೊಂಡ್ರು ಮ್ಯಾನೇಜ್ ಮಾಡ್ಕೊಂಡ್ಬೋದು. ಪೀಕ್ ಸಮ್ಮರ್ ಅಲ್ಲಿ ಡೈಲಿ ಬೇಕಾಗುತ್ತೆ. ಇವಾಗ ತನಕನೂ ನೀರದ್ದು ಅಷ್ಟೊಂದೇನ್ ನಮ್ಗೆ ಬೇಕು ಅನ್ನೋ ಸಮಸ್ಯೆ ಆಗಿಲ್ಲ. ಸಖತ್. ಈಗ ಅಲ್ಲಿ ಮೂಲಂಗಿ ಹಾರ್ವೆಸ್ಟ್ ರೆಡಿ ಇದೆ ಅಲ್ಲ, ನೋಡೋಣ, ಒಂದ್ ಹಾರ್ವೆಸ್ಟ್ ಮಾಡೋಣ ಬನ್ನಿ. ಮೂಲಂಗಿ ಇದು ನೆಕ್ಸ್ಟ್ ಬ್ಯಾಚ್ ರೆಡಿ ಆಗ್ತಾ ಇದೆ ನೋಡಿ. ಇದೇನ್ ಸಣ್ಣ ಸಣ್ಣ ಟೊಮೆಟೊ ಇದೆ ಅಲ್ರಿ ಇಲ್ಲಿ? ಚೆರಿ ಟೊಮೆಟೊಸ್ ಅಂತ. ವಾವ್, ಎಷ್ಟು ಫ್ಲೇವರ್ ಇರುತ್ತೆ ಇದ್ರಲ್ಲಿ ಅಂದ್ರೆ. ಇಲ್ಲಿ ನೋಡಿ ಹಣ್ಣಾಗಿರೋದು ಯಾವ್ದಾದ್ರು ಸಕ್ಕದಾಗಿದೆ. ನೀವು ದಪ್ಪದ ಒಂದ್ ಟೊಮೆಟೊ ಹಾಕೋದು ಒಂದೇ, ಈ ಚೆರಿ ಟೊಮೆಟೊ 4 ಹಾಕ್ಬಿಟ್ಟು ಅಡ್ಗೆ ಮಾಡೋದು ಒಂದೇ. ಓ ಸೂಪರ್. ತಿನ್ನೋಣ ಹೆಂಗಿದೆ ಅಂತ. ತಿನ್ನಿ. ಸಾಕಾಗಿದೆ, ತುಂಬಾ ಚೆನ್ನಾಗಿದೆ. ಹೌದು. ಮತ್ ಇದೇನು ಅಂದ್ರೆ ಕೇಶವ್, ನಾವು ಸಸಿ ಮಾಡ್ಕೊಂಡು, ಸಾಲ್ ಮಾಡ್ಕೊಂಡು, ಕಡ್ಡಿ ಕಟ್ಕೊಂಡು, ದಾರ ಕಟ್ಕೊಂಡು ಏನು ಮಾಡಲ್ಲ. ಈಗ ಇದಿದೆ ಅಲ್ವಾ, ಯಾವಾಗ್ಲೂ ಹೋಗ್ತಾ ಹಿಂಗ್ ಅನ್ಬಿಟ್ಟು ಇಲ್ಲಿ ಹಾಕ್ಬಿಡ್ತೀರಾ, ಜಸ್ಟ್ ಮುಗೀತು. ಸಾರಿ ಹಿಂಗ ಅನ್ಬಿಟ್ಟು ಬೀಜ ಹಾಕನ ಹಂಗ ಹಿಂಗ ಹಾಕ್ತಿವಾ, ಅಲ್ಲೇ ಆಯ್ತು, ಮುಗೀತು. ಇನ್ ನನ್ಗೆಲ್ಲಾರು ಬದುಗಳೆಲ್ಲ ಅದು ಹುಟ್ಕೊಂಡಿದೆ ಅಂದ್ರೆ ಅದ್ ಹಂಗೆ ಬಿಟ್ಬಿಡ್ತೀವಿ. ಸೊ ಬದುಗಳೆಲ್ಲ ಹುಟ್ಕೊಂಡಿದೆ ಅಂದ್ರೆ ಹಾಗೆ ಬಿಟ್ಬಿಡ್ತೀವಿ. ಇಲ್ಲೇ ಇದೆ ನೋಡಿ ಎಕ್ಸಾಂಪಲ್, ಬೀನ್ಸ್ ಇದೆ ಅಲ್ವಾ, ಇದನ್ನ ನಾನು ಲಿಟ್ರಲಿ ಪ್ಲಾಂಟ್ ಮಾಡಿಲ್ಲ. ನೀವು ಅಬ್ಸರ್ವ್ ಮಾಡ್ಬೋದು, ಯಾವ ಸಾಲ್ಗೂ ಬರಲ್ಲ, ಎಲ್ಲಿಗೂ ಬರಲ್ಲ. ಇದಿಲ್ ಬೆಳ್ಕೋತು ಬಿಟ್ಬಿಟ್ಟಿದೀನಿ ಅದನ್ನ. ಇದ್ ನನಗೆ ಇಲ್ಲೊಂದ್ ಗಿಡ ನೋಡಿ, ಇಲ್ಲೊಂದಾಗಿದೆ, ಇದಂಗೆ ಹಣ್ಣನ್ನ ತೆಗೆದು ಸುಮ್ನೆ ಒಂದ್ ಕಡೆ ಯಾವಾಗ್ಲೋ ಎಸ್ತಿರ್ತೀವಿ. ಇದು ನೋಡಿ ಕಾರ್ನರ್ ಅಲ್ಲಿ ಇದೆ. ಇದು ಯಾವಾಗ ಹೆಂಗೆ ಏನ್ ಐಡಿಯಾನೇ ಇಲ್ಲ, ಲಿಟ್ರಲಿ ಯಾವಾಗ್ಲೋ ಹೆಂಗೋ ಬಂದಿದೆ, ಬಂತ ಬಿಟ್ಕೋತೀನಿ. ಒಂದೇನು ನಮ್ ಮನೇಲಿ ಬರೋದ್ ಚೆರಿ ಟೊಮೆಟೊನೆ. ಸೂಪರ್. ಇಲ್ಲಿ ಇರೋದೆಲ್ಲ ಚೆರಿ ಟೊಮೆಟೊಸೆ. ಸೊ ಬಿಟ್ಕೋತಿ. ಟೊಮೆಟೊನ ಬೆಳಿಬೇಕು ಅಂತ ಬೆಳೆದಿಲ್ಲ ಇಲ್ಲಿ, ಅದೊಂಥರ ಕಳೆ ಜೊತೆಗೆ ಬೆಳ್ಕೋತಾ ಇದೆ, ಅದನ್ನ ಕಿತ್ಕೋತಾ ಇದೀವಿ ರೆಗ್ಯುಲರ್ ಆಗಿ. ಬಟ್ ಇದು ನೀವು ಪೂರ್ತಿ ಹಣ್ಣಾದ್ಮೇಲೆ ಕಿತ್ತಿಟ್ಕೊಂತೀರಾ ಅಥವಾ ಸ್ವಲ್ಪ ಭಾಗದಾಗ ಕಿತ್ತಿಟ್ಕೊಂತೀರಾ? ಸ್ವಲ್ಪ. ಮನೆ ಇಲ್ಲೇ ಇದೆ, ಯಾವಾಗ ಅಡಿಗೆ ಮಾಡ್ಬೇಕು ಕಿತ್ಕೊಂಡು ಇಲ್ಲಿ ಇದ್ದೇ ಇರುತ್ತೆ ಅನ್ನೋ ಧೈರ್ಯ ಅಂತೂ ಮನೆಯವ್ರಿಗಿರುತ್ತೆ. ಸೊ ಟೊಮೆಟೊ ಇಲ್ವಾ, ತೆಗಿತಾರ ಫ್ರಿಡ್ಜ್, ಟೊಮೆಟೊ ಇಲ್ವಾ, ಒಂದ್ ಹೆಜ್ಜೆ ಹಿಂಗ್ ಬಂದ್ರೆ ಇಲ್ಲೆಲ್ಲ 4 ಅಂತೂ ಸಿಗುತ್ತೆ. ಅವಾಗ ಅಡಿಗೆ ಅಂತೂ ಖಂಡಿತ ಆಗಲ್ಲ. ಈಗ ನಮ್ಗೆ 4-5 ಸಿಕ್ತು. ಇದೆ ಇಲ್ಲಿದೆ, ಅದ್ರೊಳಗಿದೆ, ಎಲ್ಲೆಲ್ಲೋ ಇದೆ. ಆಕ್ಚುಲಿ ಎಲ್ಲೆಲ್ಲೋ ಇದೆ ಗೊತ್ತಿಲ್ಲ. ಇದನ್ನ ಸ್ವಲ್ಪ ಸಿಗತ್ತೆ ಹಂಗೆ. ಓಕೆ, ಟೊಮೆಟೊ ಆಯ್ತು, ಬೀನ್ಸ್ ಆಯ್ತು, ಬೇರೆ ನೆಕ್ಸ್ಟ್ ಈಗ ಸೀಸನಲ್ ನಮ್ ತೊಗರಿ. ಓ ಸೂಪರ್. ತೊಗರಿ ನೋಡೋಣ. ತೊಗರಿ ಇಲ್ಲೆಲ್ಲ ಹಾರ್ವೆಸ್ಟ್ ಆಗೋಗಿದೆ. ಆಕ್ಚುಲಿ ಆ ಕಡೆ ಚೆನ್ನಾಗಿದೆ, ಬಂಚ್ ಇದೆ. ಇನ್ನು ಆ ಕಡೆ ಹೋಗಿ ಕೀಳಕ್ಕಾಗಿಲ್ಲ ಅಂತ ಅದು ಇನ್ನೊಂದ್ ಸ್ವಲ್ಪ ಉಳ್ಕೊಂಡಿದೆ ಅಷ್ಟೇ. ಈ ಕಡೆ ಬನ್ನಿ. ಓ ಸಾಕಾದಾಗ ಬಂದಿದೆ ಅಲ್ರಿ ತೊಗರಿ. ಇಲ್ಲೇನ್ ಗಿಡ ಇಲ್ಲ ಅಲ್ಲ, ಖಾಲಿ ಇಡ್ಬೋದಾ? ಬೆಂಡೆಕಾಯಿ ಇದೆ. ಇದೆಯಾ?
ಓ ಸಕ್ಕದ ಬಂದಿದ್ದಾರೆ, ಚೆನ್ನಾಗ್ ಬಂದಿದೆ. ಕಾಳಾಗಿದೆ ಅಲ್ಲ. ಆಗಿದೆ. ಇನ್ನೊಂದ್ ಸ್ವಲ್ಪ ಸ್ವಲ್ಪ ಬಲಿಬೇಕಷ್ಟೇ, ಇನ್ನೂ ಚೆನ್ನಾಗಿ ಚೆನ್ನಾಗಿದೆ. ನಮ್ ತೋಟದಲ್ಲೂ ಸಿಕ್ಕಾಪಟ್ಟೆ ಹೂವು ಆಗಿದೆ ಈಗ. ತೊಗರಿ ಚೆನ್ನಾಗಾಗಿದೆ. ಹ್ಮ್ ಆ ಮನೆಗಂತೂ ಬೇಕಾದಷ್ಟು ಏನ್ ತೊಂದ್ರೆ ಫುಲ್ ಇಲ್ಲ. ಇದಿಷ್ಟು ತೊಗರಿ. ಇದಿಷ್ಟು ತೊಗರಿ ಸಾಕದ ಮಾಡಿದಿರ್ರಿ ಫುಲ್ ತೊಗರಿ. ಹಾ. ಇದು ಆರಾಮಾಗಿ ನಿಮ್ಗೊಂದು 30-40 kg ಆಗುತ್ತೆ. ಇಲ್ಲ ಕೇಶವ, ಅಷ್ಟಾಗಲ್ವಾ? ಅಷ್ಟೊಂದಾಗಲ್ಲ. 10-12 ಆಗ್ಬೋದು. ನಮ್ಮಲ್ಲಿ ಇನ್ನೂ ಸ್ವಲ್ಪ ದಪ್ಪ ಇದೆ ಗಿಡ. ನಾನು 4 ಗಿಡ ಇದೆ, ಒಂದು 18-19 kg ಸಿಕ್ಕಿತ್ತು ಲಾಸ್ಟ್ ಇಯರ್. ಸೂಪರ್. ನಂಗೆ ಲಾಸ್ಟ್ ಇಯರ್ ಇಲ್ಲ ಹಾಕಿದ್ದೆ. ಇಲ್ಲಿ ಸ್ವಲ್ಪ ನೆರಳಾಯ್ತು. ಈ ತೆಂಗಿನ ನೆರಳು ಏನಾಗುತ್ತೆ ಸೀದಾ ಇಲ್ಲಿ ಹೊಡಿಯುತ್ತೆ. ಸೊ ಇದು ಗ್ರೋತ್ ಸ್ವಲ್ಪ ಕಡಿಮೆ. ಮತ್ತೆ ಈ ವರ್ಷ ಹತ್ರ ಆಯ್ತು. ಅದು ಒಂದು ಇನ್ನು ಸ್ವಲ್ಪ ಇದರಿಂದ ಇದಕ್ಕೆ ಕೊಟ್ಟಿದ್ರೆ ಇದಕ್ಕೆ ಬೆಳಕು ಜಾಸ್ತಿ ಜಾಗ ಇರ್ತಿತ್ತು. ಲಾಸ್ಟ್ ಇಯರ್ 17 kg ಆಗಿತ್ತು. ಇದೊಂದು ಪಾತಿಲ್ ಬೆಳೆದಿದ್ದು. ಈ ಒಂದ್ರಲ್ಲಿ ಲಾಸ್ಟ್ ಇಯರ್ 17 kg ಪಾತಿಲ್ ಲಾಸ್ಟ್ ಇಯರ್ 17 kg ಬೆಳೆದಿದ್ವಿ. ಈ ವರ್ಷ ಲೆಕ್ಕ ಹಾಕಿಲ್ಲ, ಅದೇ ಹೇಳಿದ್ನಲ್ಲ, ಇಂಟ್ರೆಸ್ಟ್ ಹೋಯ್ತು, ಅಷ್ಟೊಂದು ಜೋಶ್ ಇಲ್ಲ ಈ ಸಲ. ಇಲ್ಲೆಲ್ಲ ಖಾಲಿ ಮಾಡಿದಾರೆ, ಇನ್ನು ಅಲ್ಲಿ ಖಾಲಿ ಮಾಡ್ಕೊಂಡ್ ಬರ್ತಾರೆ. ಕಿತ್ತಿ ತೂಕ ಹಾಕೋ ಅಷ್ಟು ಈಗ ಏನಾದ್ರು ಏನ್ ಬರುತ್ತೆ ಫಸ್ಟ್ ಇಯರ್ ಅಂದ್ರೆ ಎಷ್ಟು ಎತ್ತ ಅಂತ ಒಂದು ಕುತೂಹಲ ಕ್ಯೂರಿಯಾಸಿಟಿ ಇತ್ತು, ಅದು ಹೋಗಿದೆ. ಇಲ್ಲಿ ಕಬ್ಬು ಹಾಕಿದೀವಿ. ಕಬ್ಬು ಈಗ ಇಲ್ಲಿ ಬೆಳೀತಾ ಇದೆ. ಆಕ್ಚುಲಿ ಅಲ್ಲಿ ಹಿಂದೆ ಇತ್ತು, ಅಲ್ಲಿ ನಾವು ಸರಿಗ್ ಜಾಸ್ತಿ ನೀರ್ ಕೊಡಕ್ ಆಗ್ತಿರ್ಲಿಲ್ಲ. ಅಲ್ಲಿ ತನಕ ಅದೇ ಹೇಳಿದ್ನಲ್ಲ, ಬಾಳೆಗ್ ನಾನು ನೀರ್ ಕೊಡೋದ್ ಕಡಿಮೆ ಮಾಡಿದೆ, ನಾನು ಏನು ಮಾಡ್ತಾ ಇರ್ಲಿಲ್ಲ ಅಂತ. ಸೊ ಪೈಪ್ ಅಲ್ಲಿ ತನಕ ರೀಚ್ ಆಗ್ತಾ ಇರ್ಲಿಲ್ಲ. ಆದ್ರಿಂದ ಈ ವರ್ಷ ಇಲ್ಲಿಗೆ ಶಿಫ್ಟ್ ಮಾಡ್ಕೊಂಡಿದೀನಿ. ಕಬ್ಬನ್ನ ಚೆನ್ನಾಗಿ ಬರ್ತಾ ಇದೆ, ಎಲ್ಲ ಜರ್ಮಿನೇಟ್ ಆಗ್ತಾ ಇದೆ. ಚೆನ್ನಾಗಿ ಜರ್ಮಿನೇಟ್ ಆಗಿದೆ. ಇಲ್ಲೊಂದು ಜರ್ಮಿನೇಷನ್, ಹೌದು ಅದೇ ನೋಡಿದೆ. ಇಲ್ಲಿ ಇದಾಗ್ತಾ ಇದೆ. ಇದು ಇನ್ನು ಆಗ್ಬೇಕು. ಇದಾಗ್ತಾ ಇದೆ, ಇದು ಆಗ್ತಾ ಇದೆ. ಇದು ಚೆನ್ನಾಗಿ ಆಗಿದೆ. ಸೂಪರ್. ಆರಾಮಾಗಿ ನಿಮ್ಗೆ ಏನು ಹಬ್ಬಕ್ ಕಬ್ಬ ಆಯ್ತು. ಮತ್ತೆ ನಂದು ಬರ್ಡ್ಸ್ ಇದೆ, ಪೆಟ್ ಬರ್ಡ್ಸ್. ಅದಕ್ಕೆ ಕಬ್ಬು ಫೇವರೇಟ್. ಸೂಪರ್. ಸೊ ಒಂದು ಕಬ್ಬು ನಾನು ಮುರಿದ್ರೆ ನಾನು ಅದಕ್ಕೊಂದು ಡೈಲಿ ಸ್ನಾಕ್ ತರ ಟೇಸ್ಟಿ, ಅದಕ್ಕೆ ಅದು ಇಟ್ಕೊಂಡ್ರೆ ಖುಷಿ ಅದಕ್ಕೆ. ಸೂಪರ್. ಸೊ ಅದು ಕೂಡ ಎಲ್ಲರೂ ಇದೊಂದು ಕಟ್ ಮಾಡ್ಬಿಡ್ತಾರೆ ಈ ಬಾಳೆ ಹೂವನ. ನೀವು ಇನ್ನೂ ಬಿಟ್ಕೊಂಡಿದ್ರೆ ಚೆನ್ನಾಗಿ ಬಂದಿದ್ರೆ. ಇಲ್ಲ, ನನಗನ್ಸುತ್ತೆ ಅದನ್ನ ಕಟ್ ಮಾಡೋದ್ರಿಂದ ಏನು ಡಿಫ್ರೆನ್ಸ್ ಇಲ್ಲ. ನಾನು ತುಂಬಾ ಜನ ಕೇಳಿದ್ದೀನಿ, ಅಂದ್ರೆ ಅದೇನ ಕಟ್ ಮಾಡ್ತಾರ ಗೊತ್ತಿಲ್ಲ. ಅಟ್ಲೀಸ್ಟ್ ಇದ್ರಲ್ಲಿ ಬೀರೋ ಒಂದಷ್ಟು ಹೂವದಲ್ಲಿ ಒಂದಷ್ಟು ಜೇನ್ ಹುಳಗಳು ತಗೊಂಡು ಒಂದಷ್ಟು ಅದಕ್ಕಾದ್ರೂ ಒಂಚೂರು ಹೊಟ್ಟೆ ತುಂಬುತ್ತೆ. ಕಟ್ ಮಾಡಿ ಸುಮ್ನೆ ಕೆಳಗೆ ಹಾಕ್ತಿವಿ ವೇಸ್ಟ್ ಆಗಿ. ಹೌದು, ನಿಜ. ಬಟ್ ಇದ್ ಕಟ್ ಮಾಡಿದ್ರೆ ಏನ್ ಗೊನೆ ಏನ್ ಅಂತ ಏನ್ ಡಿಫ್ರೆನ್ಸ್ ಬಂದಿಲ್ಲ. ನಾನು ತುಂಬಾ ಜನ ಹೇಳಿದಾರೆ, ಬಟ್ ನಾನು ಒಂದಕ್ಕೆ ಒಂಥರ ಟ್ರಯಲ್ ತರ ಮಾಡಿದೀನಿ, ಬಟ್ ಏನು ಬಂದಿಲ್ಲ. ಸೂಪರ್ ಸರ್, ಚೆನ್ನಾಗ್ ಬಂದಿದೆ ನೋಡಿ. ಮೂಲಂಗಿ ಸಾಲು ಇದಿಷ್ಟು ಫುಲ್ ಮೂಲಂಗಿ, ಇದೆಲ್ಲ ಮೂಲಂಗಿ. ಅಂದ್ರೆ ಈಗ ಸೆಕೆಂಡ್ ಟೈಮ್ ಹಾಕಿದ್ರೆ ನೆಕ್ಸ್ಟ್ ಬ್ಯಾಚ್ ಬರುತ್ತಿದೆ. ಈಗ ಆಲ್ರೆಡಿ ಬಂದಿರೋ ಮೂಲಂಗಿ ಇದೆಯಾ? ಬಂದಿರೋ ಮೂಲಂಗಿ ಇದೆ, ನೋಡೋಣ ಬನ್ನಿ. ಸಾಕಾಗ ಬಂದಿದೆ ಅಲ್ರಿ ಮೂಲಂಗಿ. ಚೆನ್ನಾಗಿದೆ ಸೈಜ್ ಅನ್ನು. ಆಕ್ಚುಲಿ ಇದು ಸ್ವಲ್ಪ ಹುಳ ಬಂದಿದೆ, ಕ್ಯಾಟರ್ಪಿಲ್ಲರ್ಸ್ ಆಗಿದೆ. ನಂಗೆ ಸ್ಪ್ರೇ ಮಾಡಕ್ ಮನ್ಸಾಗ್ಲಿಲ್ಲ. ಮಾಡ್ಲೂಬಾರ್ದು ಬಿಡಿ, ಬೇಡ, ನಮ್ ಮನೆಗೆ ಎಷ್ಟು ಸಾಕು. ಸಾಕಲ್ಲ, ಸಾಕು ಅಷ್ಟು ಬರ್ಲಿ ಅನ್ಬಿಟ್ಟು ಬಿಟ್ಕೊಂಡ್ಬಿಟ್ಟಿದೀನಿ. ಬಲಿಬೇಕು ಆಕ್ಚುಲಿ, ಇನ್ನ ಟೈಮ್ ಎಲ್ಲ. ಇಲ್ಲಿ ಇದು ಇಷ್ಟಾಗ್ಲ ಆಗ್ಬೇಕಿದೆ ಆಕ್ಚುಲಿ. ಇಲ್ಲಿ ಏನ್ ನಿಮ್ಗೆ ಬುಡ ಕಾಣ್ತಾ ಇದೆ, ಇದಿಷ್ಟ ಇದೆ ಅಲ್ಲ, ಇದನ್ ಸ್ವಲ್ಪ ಇಷ್ಟಾಗ್ಲ ಆಗ್ಬೇಕು. ಅವಾಗ ನಿಮ್ಗೆ ಇನ್ನ ಸೈಜ್ ಚೆನ್ನಾಗಿ ಸಿಗುತ್ತೆ. ಬಟ್ ಆಕ್ಚುಲಿ ಆರಾಮಾಗಿ ಒಂದಿನ ಸಾಂಬಾರ್ಗ ಆಯ್ತು ಆಗತ್ತೆ. ಇದು ಏನೇನು ಅಲ್ಲ, ಇದು ಅದೇ ಹೇಳಿದ್ನಲ್ಲ, ಕೇರ್ಲೆಸ್ ಆಗಿ ಬೆಳೆದಿರೋ ಮೂಲಂಗಿ ಇದೆ ಆಕ್ಚುಲಿ. ಇಷ್ಟುದ್ದ, ಲಿಟ್ರಲಿ ಇಷ್ಟುದ್ದ. ನಾನು ಹಿಂಗ್ ಕೈಲಿ ಹಿಡ್ಕೊಂಡ್ರೆ ನಾನು ಎಲ್ಬೋ ಇಂದ ಒಂಚೂರ್ ಮೇಲಿತ್ತು ಒನ್ ಟೈಮ್ ಬೆಳೆದಿದ್ದು. ಹುಡುಕ್ತೀನಿ, ಫೋನಲ್ಲಿ ಏನಾದ್ರು ಫೋಟೋ ಸಿಕ್ಕರ್ ಶೇರ್ ಮಾಡ್ತೀನಿ. ಇಷ್ಟುದ್ದ ಮೂಲಂಗಿ ಲಿಟ್ರಲಿ ಬೆಳೆದಿದ್ದು. ಇರ್ಲಿ, ಒಂದ್ ಕಡೆಯಿಂದ ಹಾರ್ವೆಸ್ಟ್ ಮಾಡಿ ಲಾಸ್ಟ್ ಅಲ್ಲಿ ಇಡೋಣ. ಸೂಪರ್. ಮತ್ತೆ ಪಪಾಯ ಸಗದ ಇದಾರೆ. ಪಪಾಯ ಚೆನ್ನಾಗಿದೆ, ನಾಟಿ ಪಪಾಯ. ಮನೆಗೆ ಆಗೋಷ್ಟಂತೂ ಪಪಾಯ ಆರಾಮಾಗಿ ಸಿಗತ್ತೆ. ಅದು ತುಂಬಾ ಚೆನ್ನಾಗಿದೆ ಕೇಶವ್. ಆ ಕಡೆ ಪಪಾಯ ಇದೆ ಅಲ್ಲ, ಅದು ತುಂಬಾ ಚೆನ್ನಾಗಿದೆ ನೋಡಿ. ಅಲ್ಲ, ಮನೆಗೆ 2 ಗಿಡ ಆದ್ರೆ ಮಸ್ತ್ ಆಯ್ತಲ್ಲ. ಎಷ್ಟು ಬೇಕಾದಷ್ಟು ಇಲ್ಲಿ ನೋಡಿ. ಹೌದು, ಹಾರ್ವೆಸ್ಟ್ ಮಾಡೋಣ, ಮಾಡಿ. ಸಾಕದಾಗಿದ್ದಾರೆ ಸೈಜುನು. ಚೆನ್ನಾಗಿದೆ, ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿದೆ ಪಪಾಯ ಇದು. ಬೀನ್ಸ್ ಟೇಸ್ಟ್ ನೋಡೋಣ. ಸೂಪರ್. ಬೀನ್ಸ್ ಆಗಿದೆ ರೀ, ಆಗಿದೆ. ಇದು ಯೂಸ್ ಮಾಡ್ತಿದಾರೆ ಮನೇಲಿ. ಇಲ್ಲಿ
ಇದು ತಿನ್ನಕ್ ಚೆನ್ನಾಗಿರುತ್ತೆ ಎಳೆದು. ತೊಳಿಯೋದು ಬೇಡ, ಧೈರ್ಯವಾಗಿ ತಿನ್ನಿ. ಖಂಡಿತ ಕೆಮಿಕಲ್ ಏನು ಹಾಕಿಲ್ಲ, ತೊಳೆಯೋದೇನಕ್ಕೆ. ವಾವ್, ಜ್ಯೂಸಿ, ಟೇಸ್ಟಿ ಇದೆ ಟೇಸ್ಟ್. ಈಗ ನಾನು 2 ಗಿಡದಲ್ಲಿ ಕೀಳ್ತಾ ಇದ್ದೀನಿ, ಇಷ್ಟಿದೆ ಹೊಲ್ತಿರೋದು ಅಂತ. ಡೈಲಿ ಒಂದಷ್ಟು ನೋಡಿ ಕಾಯಿಗಳು ಸಿಗುತ್ತೆ. ಡೈಲಿ ಒಂದಿಷ್ಟು ಬೀನ್ಸ್ ಅಂತೂ ರೆಗ್ಯುಲರ್ ಸಪ್ಲೈ ಸಿಗುತ್ತೆ. ಸೂಪರ್. ಬೀನ್ಸ್ ಇಲ್ಲ ಅಂದಿದ್ ದಿನ ಇಲ್ಲ ಅನ್ಬೋದು, ಆ ಟೈಪ್ ಆರಾಮಾಗಿ ಬೆಳಿಬಹುದು. ಅಲ್ಲೂ ಇದೆ ನೋಡಿ ಒಳಗೆ ಫುಲ್ ಇದೆ ಕೇಶವ್, ಎಲ್ಲಾ ಗಿಡದಲ್ಲೂ ಆಲ್ಮೋಸ್ಟ್ ಇರತ್ತೆ. ಈಗ ಹಾರ್ವೆಸ್ಟ್ಗೆ ಒಂಚೂರು ಎಳೆದಾಯ್ತು ಅನ್ಸುತ್ತೆ. ಅದು ತೊಂದ್ರೆ ಇಲ್ಲ, ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಇದಕ್ಕಿಂತ ಬಲಿಯಕ್ ಬಿಡಲ್ಲ. ಇದು ಆಕ್ಚುಲಿ ಬೆಳಗ್ಗೆನೆ ಹಾರ್ವೆಸ್ಟ್ ಮಾಡ್ಬೇಕಿತ್ತು. ಸೊ ನಾನ್ ಇವತ್ತು ನೀವು ಬರ್ತೀರಾ ಅಂತ ಹಾರ್ವೆಸ್ಟ್ ಮಾಡಕ್ ಬಿಟ್ಟಿಲ್ಲ. ಬೆಂಡೆಕಾಯಿ ಅದೇ ಆಗಿದೆ. ಇದೆಲ್ಲ ಬೆಳಗ್ಗೆನೆ ಹಾರ್ವೆಸ್ಟ್ ಆಗ್ಬೇಕಿತ್ತು, ಮಾಡಿಲ್ಲ. ಇದು ಯಾವ್ದೋ ಒಂದು ವೆರೈಟಿ ಚಿಕ್ಕ ಚಿಕ್ಕ ಬೆಂಡೆಕಾಯಿ ಬಿಡುತ್ತೆ. ಆಕ್ಚುಲಿ ನನಗೆ ವೆರೈಟಿ ನೇಮ್ ಗೊತ್ತಿಲ್ಲ. ಮುಂಚೆ ಬೆಳಿತಿದ್ದೆಲ್ಲ ಉದ್ದ ಇರ್ತಿತ್ತು. ಇವಾಗ ನನ್ನ ಹತ್ರ ಇರೋ ಸೀಡ್ದು ಈ ತರ ಚಿಕ್ಕ ಚಿಕ್ಕ ಬೆಂಡೆಕಾಯಿ ಬಿಡ್ತಾ ಇದೆ. ಬಟ್ ಇದು ಇಷ್ಟೇ ಗಿಡ? ಇಲ್ಲ ಇಲ್ಲ, ಇದು ಸ್ಟಾರ್ಟ್, ಇದು ಫಸ್ಟ್. ಓಕೆ, ಬರುತ್ತೆ, ಬೆಳ್ಕೊಂಡ್ ಬರುತ್ತೆ. ಬಟ್ ಇದು ನಾಟಿ ಅಲ್ಲ, ನಾಟಿನೇ ಇದು ಅನ್ಸುತ್ತೆ, ಫಾರಂ ಅಲ್ಲ. ನನಗಿದು ವೆರೈಟಿ ಬಗ್ಗೆ ಐಡಿಯಾ ಇಲ್ಲ. ಓಕೆ, ಸೊ ಇದು ಬೆಳ್ಕೊಂಡ್ ಬಂದಂಗೆ ನಿಮ್ಗೆ. ಹಸಿಮೆಣಸಿನಕಾಯಿ ಸಗದ ಬಂದಿದ್ದಾರೆ. ಹಸಿಮೆಣಸಿನಕಾಯಿ ನಮ್ಮ ನಾಗರಾಜ್ ಅವ್ರ ತರ ಬೆಳೆಯಕ್ಕಾಗಲ್ಲ ಕೇಶವ್, ಏನೇ ಆದ್ರೂ. ನಾನು ಅವ್ರಿಗೆ ಅದೇ ಹೇಳ್ತಾ ಇರ್ತೀನಿ, ಈ ಟ್ರಿಪ್ಸ್ ಹೆಂಗೆ ನಾಗರಾಜ್ ನೀವು ಕಂಟ್ರೋಲ್ ಇಲ್ಲಿ ನೋಡಿ. ಇಲ್ಲಿ ಹೌದು, ನಾವು ಹಸಿಮೆಣಸಿನಕಾಯಿ ಏನು ಮಾಡಕ್ಕಾಗಲ್ಲ, ತುಂಬಾ ಕಷ್ಟ ಇದೆ. ಇದು ಮತ್ತೆ ಬದನೆಕಾಯಿ. ಹಸಿಮೆಣಸಿನಕಾಯಿ ಆಕ್ಚುಲಿ ಇವ್ರು ನಮ್ಮ ರಂಗು ಕಸ್ತೂರಿ ಅವರು ಅದು ಆಯಿಲ್ ಮೊಟ್ಟೆ ಹಾಕಿ ಒಂದ್ ಸ್ಪ್ರೇ ಮಾಡಿದ್ರು. ಅದ್ ಸಖತ್ ಎಫೆಕ್ಟಿವ್. ಇಲ್ಲ, ನಂದು ಏನ್ ಗೊತ್ತಾ, ಆರ್ಗ್ಯಾನಿಕ್ ಅನ್ನೋದನ್ನು ಮಾಡಬಾರ್ದು ಅನ್ನೋದೊಂದು. ಅಲ್ಲ, ಅದು ನಿಜ, ಅದು ನ್ಯಾಚುರಲ್. 1-2 ವರ್ಷ ನಾನು ಅಲ್ಲೇ ಇರ್ಬೇಕೇನು. ಸ್ಪ್ರೇಯರು ನೀಮ್ ಆಯಿಲ್ ಇದೆ, ಅದು ಯಾವ ಸ್ಥಿತಿಲಿ ಇದೆ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ನಾನು ಎಷ್ಟು ಯೂಸ್ ಮಾಡ್ತಿದ್ದೀನಿ ಅಂತ. ಅದನ್ನು ಮಾಡಬಾರ್ದು, ಎಷ್ಟು ಸಿಗುತ್ತೆ ಸಿಗ್ಲಿ. ಬಂದಿದೆ ಇಲ್ಲ ಹಸಿಮೆಣಸಿನಕಾಯಿ, ಚೆನ್ನಾಗಿದೆ. 4 ಸಿಗ್ತಾ ಸಿಗ್ಲಿ. ಈಗ ಮೂಲಂಗಿ ಮನೆಗೆ ಒಂದಿನಕ್ಕೆ ಹಸಿಮೆಣಸಿನಕಾಯಿ ತಿಂತೀರಾ ನೀವು? 4 ಇಲ್ಲ 5 ಅಷ್ಟೇ ಅಲ್ಲ, ಮನೆ ಮಟ್ಟಿಗೆ. ಹೌದು, ಖುಷಿ ಆಗುತ್ತೆ ಒಂಥರ ಕೀಳಕ್ಕೇನೆ. ಖಾರನು ಹಂಗೆ ಇರುತ್ತೆ, ಚೆನ್ನಾಗಿದೆ. ಮೆಣಸಿನಕಾಯಿ ಚೆನ್ನಾಗಿ. ನಾನು ನಮ್ ತೋಟದ ಸೀಬೆ ಕೀಳ್ಬೇಕಾದ್ರೆ ಒಂಥರ ತುಂಬಾ ಎಂಜಾಯ್ ಮಾಡಿ ಕೇಳ್ತೀನಿ. ಒಂಥರ ನಾವ್ ಬೆಳೆದಿದ್ದು ಅಂದ್ರೆ ಖುಷಿ ಅಲ್ಲ? ಹೌದೌದು. ನೆಕ್ಸ್ಟ್ ಕ್ಯಾರೆಟ್ ಹಾರ್ವೆಸ್ಟ್ ಮಾಡೋಣ ಬನ್ನಿ. ಸೂಪರ್. ಕ್ಯಾರೆಟ್ ಹಾರ್ವೆಸ್ಟಿಗೆ ಒಂಚೂರು ನೀರಿದ್ರೆ ಒಳ್ಳೇದು. ಹಾಕಿ. ವಾವ್, ಏನ್ರಿ ಸೈಜ್ ಇದು! ಗುಂಡಕ್ ಚೆನ್ನಾಗಿದೆ, ಲೆಂತ್ ಬರ್ಬೇಕಾಗಿದೆ. ಇದ್ ನೋಡೋಣ ಇರಿ. ಇದು ಗುಂಡಕ್ಕಾಗಿದೆ, ಲೆಂತ್ ಬಂದ. ಓಕೆ ಫೈನ್. ಅಂಗಡಿಯಲ್ಲಿ ಕಾಸು ಕೊಟ್ಟು ತಗೊಂಡ್ಬರೋದಕ್ಕಿಂತ ಉತ್ತಮ, ಕೆಮಿಕಲ್ ಹಾಕಿರೋದಕ್ಕಿಂತ ತುಂಬಾ ಉತ್ತಮ. ನಾವ್ ಈಗ್ಲಾದ್ರೂ ಒಂದ್ ಸ್ವಲ್ಪ ಈ ಶೇಪ್ ಸೈಜ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋದನ್ನ ಕಮ್ಮಿ ಮಾಡ್ಬೇಕು. ಜನ ತಿನ್ನೋರು ಆರೋಗ್ಯವಾಗಿ ಯಾವ್ದಿದೆ ಅದನ್ನ ತಿನ್ಬೇಕು. ಹೌದು. ಇಲ್ಲ ರೀ, ಸಕ್ಕತ್ತಾಗಿದೆ ಆನೆಸ್ಟ್ಲಿ. ಕ್ಯಾರೆಟ್ ನಮ್ಗೆ ಕಷ್ಟ ಅನ್ಸುತ್ತೆ, ಬಟ್ ಏನಂದ್ರೆ ನೀರ್ ಜಾಸ್ತಿ ಕೇಳುತ್ತೆ. ಹೌದಾ? ನೀರ್ ಚೆನ್ನಾಗ್ ಕೊಟ್ಟಿ ಭೂಮಿ ಸಾಫ್ಟ್ ಆಗಿದ್ರೆ ಆರಾಮಾಗಿ ಬೆಳಿಬಹುದು ಕ್ಯಾರೆಟ್. ಇನಿಷಿಯಲಿ ಕಷ್ಟ ಕ್ಯಾರೆಟ್ ಬೆಳೆಯೋದು. ಆ ಸ್ಟೇಜ್ ಬಂತ ನೀವು ಬಚಾವು. ಆ ಸ್ಟೇಜ್ ಬರ್ಬೇಕು. ಸ್ಟೇಜ್ ಬರೋದ್ ಕಷ್ಟ. 11 days 15 days ತಗೊಳುತ್ತೆ. ಎಷ್ಟು ದಿನಕ್ಕೆ ಆಕ್ಚುಲಿ ಕ್ಯಾರೆಟ್ ಹಾರ್ವೆಸ್ಟ್ 100 ಇಂದ 110 days. 110 days ಮೇಲೆ ಹೋದ್ರೆ ನಾರಾಗಕ್ ಸ್ಟಾರ್ಟ್ ಆಗುತ್ತೆ. ಇದೀಗ ಎಷ್ಟು ದಿನ ಆಗಿರ್ಬೋದು? ಇದು ಒಂದು 90+ ನನ್ ನೋಡಿಲ್ಲ. ಅದೇ ಇನ್ನೊಂದು 10 days ಬಿಟ್ರೆ ಇನ್ನೊಂಚೂರು ಉದ್ದ ಆಗಿರೋದು. ಉದ್ದ ಆಗತ್ತೆ. ಇಲ್ಲ ಅಂದ್ರೆ ಮೋಸ್ಟ್ಲಿ ಇದಿಷ್ಟೇ. ಇನ್ನ ಎಳೆದಿದಾವಲ್ಲ ಇಲ್ಲಿ. ಓಕೆ, ಪರ ಕೀಳ್ಬೇಡಿ, ಜಸ್ಟ್ ತೋರ್ಸಿ ಸಾಕು. ನೋಡಿ ಸಾಕ ಬಂದಿದೆ. ಇದೆಲ್ಲ ಇನ್ನ ಉದ್ದ ಆಗತ್ತೆ. ಓಕೆ, ಬರುತ್ತೆ. ಇದು ಇನ್ನು ಇಲ್ಲಿ ತನಕ ಬಂದಿರೋದ್ ಇದೆ. ಇಲ್ಲ ಸಾಕು ಬೇಕಾದಷ್ಟು ಸಾಕೇನು. ಇಷ್ಟು ಕ್ಯಾರೆಟ್ ನಾವ್ ಇದಿದೆ ಅದಿದೆ, ಇನ್ನೆಷ್ಟು ಯೂಸ್ ಮಾಡೋದು ನಾವು? ದಿನಕ್ಕೆ 1 ಕ್ಯಾರೆಟ್ 4. ನಾನು ಹಂಗೆ ಮಾಡೋದು. ವಾಕಿಂಗ್ ಮುಗಿಸ್ಕೊಂಡ್ ಬರ್ತೀನಿ, 4 ಬೀನ್ಸು 4 ಕ್ಯಾರೆಟ್ ಸಾಕಲ್ಲಿಗೆ. ಏನೋ ಒಂದ್ ಸ್ನಾಕ್ಸ್ ಸಿಕ್ದಂಗ ಆಗತ್ತೆ ಬೆಳಗ್ಗೆ. ಹಂಗೆ ಹೀರೆಕಾಯಿ ಬರ್ಬೇಕು. ಲಾಸ್ಟ್ ಟೈಮ್ ತುಂಬಾ ಚೆನ್ನಾಗಿ ಆಗೋಗಿದೆ ಹೀರೆಕಾಯಿ. ಏನ್ ಹೇಳಿ, ಏನಿದು? ನಮ್ದು ಫೆರಮೋನ್ ಟ್ರಾಪ್ ಜುಗಾಡು. ಓ ಸೂಪರ್.
ಆಕ್ಚುಲಿ ವುಡ್ ಪೀಸ್ ಇದೆಯಲ್ಲ, ಹೌದು. ಇದನ್ನ ಫೆರಮೋನ್ ಅಲ್ಲಿ ಡಿಪ್ ಮಾಡಿರ್ತಾರೆ ಅವರು. ಓಕೆ. ಸೊ ಫೆರಮೋನ್ ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಮೈ ವಾಸನೆ ಅಂತ ಹೇಳ್ಬೋದು. ಹೌದು. ಸೊ ಇದೇನ್ ಮಾಡುತ್ತೆ, ಈ ಹೀರೆಕಾಯಿಗೆ ಒಂದು ಹುಳ ಬರುತ್ತೆ, ಅದು ತೂತಾಗಿರುತ್ತೆ ನೋಡಿ ಹೀರೆಕಾಯಿ. ಹೌದು. ಅದ್ರದ್ದು ಫೆರಮೋನ್ ಆಪೋಸಿಟ್ ಸೆಕ್ಸ್ ಫೆರಮೋನ್ ಇರುತ್ತೆ ಇದರಲ್ಲಿ. ಸೊ ಆ ಹುಳ ಬಂದಾಗ ಇದು ಅಟ್ರಾಕ್ಟ್ ಮಾಡಿ ಇಲ್ಲಿ ಹೋಲ್ಸ್ ಮಾಡಿದೀನಲ್ಲ, ಈ ಹೋಲ್ಸ್ ಇಂದ ಇದ್ರೊಳಗೆ ಹೋಗುತ್ತೆ ಹುಳ. ಸೂಪರ್. ಇಲ್ಲಿ ನೀರ್ ಹಾಕ್ಬಿಟ್ಟಿರ್ತೀನಿ. ಸೊ ಅದು ಅಲ್ಲೇ ಹಾರಾಡಿ ಹಾರಾಡಿ ಸುಸ್ತಾಗಿ ನೀರಲ್ಲಿ ಬಿದ್ದೋಗ್ಬಿಡುತ್ತೆ, ಆಚೆ ಬರಕ್ ಆಗದೆ. ಇದ್ರಲ್ಲಿ ನಾನ್ ಯಾಕೆ ಇದನ್ನ ಒಪ್ಕೊಂಡ್ ಆಗ್ತಾ ಇದೀನಿ ಅಂದ್ರೆ, ಇದು ಸ್ಪೀಶೀಸ್ ಸ್ಪೆಸಿಫಿಕ್. ಅಂದ್ರೆ ಆ ಒಂದು ಜಾತಿ ಹುಳ ಮಾತ್ರ ಬಂದು ಇಲ್ಲಿ ಸಾಯುತ್ತೆ. ಇಲ್ಲಿ ಯಾವುದೇ ಉಪಯೋಗ ಆಗುವಂತ ಹುಳಗಳಿದೆ, ಅದು ಯಾವ್ದಕ್ಕೂ ಇದಕ್ಕೂ ಸಂಬಂಧನೇ ಇರಲ್ಲ. ಮಿತ್ರ ಕೀಟಗಳು ಯಾವ ಸಾಯಲ್ಲ. ಇದಕ್ಕೆ ಏನ್ ಎಫೆಕ್ಟ್ ಮಾಡುತ್ತೆ, ಅದೊಂದು ಹುಳ ಮಾತ್ರ ಇದ್ರಲ್ಲಿ ಬಂದು ಸಾಯುತ್ತೆ. ಆದ್ರಿಂದ ಇದನ್ನ ಹೀರೆಕಾಯಿ ಹಣ್ಣು ಬಿಡೋ ಟೈಮಿಗೆ ಹಾಕ್ತೀನಿ. ಪಕ್ಷಿಗಳಿದೆ ಕೇಶವ್, ಬೇಕಾದಷ್ಟು ಪಕ್ಷಿ. ಇಲ್ಲಿ ನೋಡಿ ಹಲ್ ಬಿಡಿ, ಇದು ನನ್ ಕೆಲ್ಸ ಅಲ್ಲ ಇದು. ಈಗ ಎಷ್ಟೊಂದ್ ಜನ ನಮ್ಮ ನೈಸರ್ಗಿಕ ಬದುಕಲ್ಲಿ ಆಗ್ತಿದ್ರು ನೋಡಿ, ಬಾಳೆ ಒಳಗೆ ಹುಳ ಆಗಿದೆ, ಅದು ರೋಲ್ ಆಗಿ ಆಗ್ತಿದೆ ಅಂತ. ಈ ಹುಳನ್ ತಿಂದಿರೋದೆಲ್ಲ ಅವ್ರೆ, ಪಕ್ಷಿಗಳ. ಸೂಪರ್. ನಾನ್ ಯಾವ ಸ್ಪ್ರೇನೂ ಮಾಡಿಲ್ಲ. ನಾನು ಏನು ಅದ್ರ ಬಗ್ಗೆ ಯೋಚನೆ ಮಾಡಕ್ ಹೋಗಿಲ್ಲ. ನನ್ ತೋಟದಲ್ಲೂ ಆಗಿದೆ ಅದು, ಅಲ್ಲೇ ಓಡಾಡ್ತಾ ಇದೆ ನೋಡಿ. ಮೋಸ್ಟ್ಲಿ ಬ್ಯಾಬ್ಲರ್ಸ್ ಕೌಕಲ್ ಬರುತ್ತೆ, ಬ್ಯಾಬ್ಲರ್ಸ್ ಬರುತ್ತೆ, ಬುಲ್ಬುಲ್ಸ್ ಬರುತ್ತೆ, ಬೇಕಾದಷ್ಟು ಬರ್ಡ್ಸ್ ಬರುತ್ತೆ. ಅವುಗಳದೇ ಇಲ್ಲಿದೆ, ಅಲ್ಲಿ ಬಿದ್ದಿದೆ. ನಿಮ್ಗೆ ಏನ್ ಈ ಪೀಸ್ ಬಾಳೆ ಅಲ್ಲೆಲ್ಲ ಇದೆ, ಅಲ್ಲಿದೆ ಇದೆಲ್ಲಾನು ಪಕ್ಷಿಗಳು ಬಿಟ್ಟಿರೋದು, ಬಿಸಾಕಿರೋದು ಕೆಳಗಡೆಗೆ. ಹೇಳ್ತೀವಲ್ಲ ನ್ಯಾಚುರಲ್ ಫಾರ್ಮಿಂಗ್ ಅನ್ನೋದು ಇದಕ್ಕೆ. ಹೌದು. ನಾವೇ ಎಲ್ಲಾ ಕೆಲಸ ಮಾಡ್ಬೇಕು ಅಂತ ಏನಿಲ್ಲ. ನಮಗ್ ಸಹಾಯ ಮಾಡೋರು ಒಂದಷ್ಟು ಜನ ಇರ್ತಾರೆ. ಹೌದು. ಹೊಸದಾಗಿ ಚಾನೆಲ್ ನೋಡ್ತಾ ಇರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನೈಸರ್ಗಿಕ ಬದುಕು ಇಂದ ಹೃದಯಪೂರ್ವಕ ವಂದನೆಗಳು. ನಾನು ನಿಮ್ಮ ಕೃಷಿಕ ಕೇಶವ್. ಧನ್ಯವಾದಗಳು. ಶುಭ ದಿನ.